ಒಂದು ನೀಲಿಪಡೆ ಎಪಿಸೋಡ್ಗೆ ವೆಲ್ಕಮ್. ಈ ಎಪಿಸೋಡ್ ನಾವು ಕೇರಳ ಬ್ಲಾಸ್ಟರ್ಸ್ ಮೇಲೆ ಗೆದ್ದಾದ್ಮೇಲೆ ಮಾಡ್ತಾ ಇರೋ ಎಪಿಸೋಡ್. ಸೊ ಎಲ್ಲರಿಗಲ್ಲೂ ಒಂದು ಒಳ್ಳೆ ಜೋಶ್ ಇದೆ. ಸಂಡೇ ನೈಟ್ ರೆಕಾರ್ಡ್ ಮಾಡ್ತಾ ಇದೀವಿ ನಾವಿನ್ನ. ಸೊ ನಿನ್ನೆ ಸಾಟರ್ಡೆ ಎಕ್ಸಾಕ್ಟ್ಲಿ 1 ಡೇ ಬಿಫೋರ್ ಯಾವ ತರ ಇತ್ತು, ಕ್ರೌಡ್ ಯಾವ ತರ ಇತ್ತು, ಎಷ್ಟು ಸಖತ್ತಾಗಿತ್ತು, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಇವತ್ತು ನಮ್ ಜೊತೆ ಈ ಎಪಿಸೋಡ್ ಅಲ್ಲಿ ಪ್ರವೀಣ್ ಇದಾರೆ. ಪ್ರವೀಣ್, ನಿಮ್ಗೂ ಸ್ವಾಗತ. ಮತ್ತೆ ಪ್ರವೀಣ್ ಜೊತೆ ಯಶು ಇದಾರೆ. ಯಶು, ನಿಮ್ಗೂ ಸ್ವಾಗತ. ಮಂಜೂರು ಸೂಪರ್ ಸೂಪರ್. ಸೊ ಫಸ್ಟ್ ಸ್ಟಾರ್ಟ್ ಇಂದಾನೆ ಹೋಗ್ಬಿಡೋಣ. ಈ ಮ್ಯಾಚ್ಗೆ ಆಂಟಿಸಿಪೇಟ್ಸ್ ಸಿಕ್ಕಾಪಟ್ಟೆ ಇತ್ತು. ಲೈಕ್ ಎಲ್ಲರೂ ISL ಅಲ್ಲಿ ಫಾಲೋ ಮಾಡೋರಿಗೆ ಎಲ್ಲರಿಗೂ ಏನಿತ್ತು, ಬ್ಲಾಸ್ಟರ್ಸ್ ಫೇವರೇಟ್ಸ್ ಈ ಗೇಮ್ಗೆ. ಆಬ್ವಿಯಸ್ಲಿ ಒಳ್ಳೆ ಫಾರ್ಮ್ ಇಂದ ಬರ್ತಾ ಇದ್ರು. FC ಗೋವಾ ನೋಡ್ ಬಂದಿದ್ರು 4-2. FC ಗೋವಾ ನೋಡ್ ಬಂದಿದ್ರು. ಹಾಗಾಗಿ ಅವರು ಫೇವ್ರೇಟ್ ಸ್ಟಾರ್ಟ್ ಆಗಕ್ಕೆ ಅವರೇ ಫೇವ್ರೇಟ್ ಇದ್ರು. ಬಟ್ ಕಂಠೀರವ ಬೀಯಿಂಗ್ ಕಂಠೀರವ, ನಾ ನಿಮಗ್ ಬರ್ತೀನಿ. ಯಾವ ತರ ಇತ್ತು ಗೇಮ್ ಡೇ ಸ್ಟಾರ್ಟ್? ಯಾವ ತರ ಇತ್ತು ಗೇಮ್ ಡೇ ಸ್ಟಾರ್ಟ್ ಆಗಿದ್ದು ಬ್ಯಾನರ್ ಪೇಂಟಿಂಗ್ ಇಂದ. ನಾನು ಇರ್ಲಿಲ್ಲ, ನಾನು ಪ್ರಿವಿಯಸ್ ಡೇ ಅಟೆಂಡ್ ಆಗಿದ್ದೆ. ನೀವೆಲ್ಲ ಅಟೆಂಡ್ ಆಗಿದ್ರಿ ಬ್ಯಾನರ್ ಪೇಂಟಿಂಗು. ಅಲ್ಲಿಂದಲೇ ನಾವು ಎಂಜಾಯ್ ಮಾಡಿದ್ವಿ. ಎಲ್ಲ ನಮ್ಗೆ ಗೊತ್ತಿತ್ತು. ಹಿಂದಿನ ದಿವಸ ಸರ್ಗೋಸ ಬಂದು ಸಿಕ್ಕಿ ಅಲ್ಲೆಲ್ಲ ಮಾತಾಡಿದ್ವಿ ನಾವು ಸರ್ಗೋಸ ಹತ್ರ ಎಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬ್ಯಾನರ್ ಪೇಂಟಿಂಗ್ ಎಲ್ಲ ಮುಗಿಸಿ ನಾವು ಊಟ ಮಾಡ್ಕೊಂಡು, ನೀವು ನಿಮ್ ರಿಚುವಲ್ಸ್ ಮುಗಿಸ್ಕೊಂಡು, ನಾವು ಕೊನಾರ್ಕ್ ರಿಚುವಲ್ಸ್ ಹೋಗಿ ಅಲ್ಲಿಂದ ವಾಪಸ್ ಬಂದ್ವಿ. 4:30 ಹಬ್ಬ, ಕಂಠೀರವ ಹಬ್ಬ ಸ್ಟಾರ್ಟ್ ಆಯ್ತು. ಯಶ್, ಐ ಥಿಂಕ್ ಒಂದು ಪಾಯಿಂಟ್ ಆಡ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ನಾರ್ಮಲಿ 4:30 ಅಥವಾ ಆ ಟೈಮ್ ಇದೆಯಲ್ಲ, ಫ್ಯಾನ್ಸ್ 7:30 ಗೇಮ್ಗೆ ಫ್ಯಾನ್ಸ್ ಬರೋದು ತುಂಬಾ ಕಮ್ಮಿ. ನಿನ್ನೆ ನೋಡಿದ್ರೆ ಈ ಗೇಮ್ಗೆ ಸ್ಪೆಸಿಫಿಕ್ ಆಗಿ ತುಂಬಾ ಜನ ಆಲ್ರೆಡಿ 4:30 ಬಂದಿದ್ರು ಅಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಪ್ಲಸ್ ಪಾಯಿಂಟ್. ಐ ಥಿಂಕ್ ಇದು ಎಲ್ಲಾ ಮ್ಯಾಚ್ಗೂ ಆಗ್ಬೇಕು ಅಂತ, ಯಾವ್ದು ವೀಕೆಂಡ್ ಮ್ಯಾಚ್ ಇರುತ್ತಲ್ಲ ಅದಕ್ಕೆ ಸ್ಪೆಸಿಫಿಕಲಿ ಆಗ್ಬೇಕು ಅಂತ ಐ ಥಿಂಕ್ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಒಂದು ಬ್ಯಾನರ್ ಪೇಂಟಿಂಗ್ ಇದು ತುಂಬಾ ಕೆಲಸ ಇರುತ್ತೆ. ಸ್ಪೆಸಿಫಿಕ್ ಆಗಿ ನೀವು ನೋಡಿದ್ರೆ ಬ್ಯಾನರ್ ಪೇಂಟಿಂಗ್ಗೆ ತುಂಬಾ ಕಮ್ಮಿ ಜನ ಬರ್ತಿದ್ದಾರೆ. ರೆಗ್ಯುಲರ್ಸ್ ಯಾರು ಬರ್ತಿದ್ದಾರೆ ಬ್ಯಾನರ್ ಪೇಂಟಿಂಗ್, ಅವ್ರು ಬಿಟ್ಟು ಮತ್ತೆ ಯಾರು ಬರಲ್ಲ. ಸೊ ಸ್ಪೆಸಿಫಿಕ್ ಆಗಿ ನೀವು ಎಂಜಾಯ್ ಮಾಡ್ಬೇಕಂತ ಹೇಳಿದ್ರೆ ನೀವು ಬ್ಯಾನರ್ ಪೇಂಟಿಂಗ್ ಬರ್ಬೇಕು. ಅದೊಂದು ದೊಡ್ಡ ಟಾಸ್ಕ್. ಸೊ ಅಲ್ಲೂ ತುಂಬಾ ಗಮತ ಆಗುತ್ತೆ, ಎಲ್ರಿಗೂ ಗೊತ್ತಿದೆ ಅಲ್ಲ. ಸೊ ಯಾರು ಹೋಗಿದ್ದಾರೆ, ಮಂಜು, ಯಶು, ತುಂಬಾ ಜನ ಇದಾರೆ. ಸೊ ರೆಗ್ಯುಲರ್ ಆಗಿ ಹೋಗೋರು ಬಿಟ್ಟು ಮತ್ತೆ ಯಾರು ಬರ್ತಿಲ್ಲ. ಸೊ ಎಡಿಷನ್ ಆಗಿ ಐ ಥಿಂಕ್ ಥಿಂಗ್ಸ್ ಟು ಡೂ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಒಂದು ಕಂಠೀರವಗೆ ಬರೋದು, ಇನ್ನೊಂದು ಬ್ಯಾನರ್ ಪೇಂಟಿಂಗ್ ಮಾಡೋದು. ಸೊ ಇಂಪಾರ್ಟೆಂಟ್. ಸೊ ನಾವು ಎಫರ್ಟ್ ಹಾಕಿ ಬ್ಯಾನರ್ ಮಾಡ್ತಾರೆ ಎಲ್ರು, ಬಟ್ ಅದನ್ನ ಎಲ್ರೂ ಸೇರಿ ಮಾಡೋದೊಂದು ಡಿಫ್ರೆಂಟ್ ಇದಾಗಿರುತ್ತೆ. ಸೊ ಸಾರಿ ಯಶ್, ಕಂಟಿನ್ಯೂ ಮಾಡಿ. 4:15 ಹಬ್ಬ ಸ್ಟಾರ್ಟ್ ಆಗಿದ್ದು. ರಾತ್ರಿ 1 ಗಂಟೆ ಆದ್ರೂ ಮುಗಿಲಿಲ್ಲ. ಆಫ್ ದ ಫೀಲ್ಡ್ ಮುಗಿಲಿಲ್ಲ. ಆನ್ ಫೀಲ್ಡ್ ನಮ್ಗೆ 9:00 ಮುಗ್ದೋಯ್ತು. ಆನ್ ಫೀಲ್ಡ್ ಗಿಂತ ಆಫ್ ದ ಫೀಲ್ಡ್ ಬ್ಯಾಟಲ್ಸ್ ಈ ಗೇಮ್ಸ್ ಅಲ್ಲಿ ನಾವು ನೋಡಕ್ ಇಷ್ಟಪಡೋದು. ಬಿಕಾಸ್ ಯಾಕೆಂದ್ರೆ ಲಾಸ್ಟ್ 1 ವೀಕ್ ಇಂದ ಬ್ಲಾಸ್ಟರ್ಸ್ ಕಡೆಯಿಂದ ಪ್ರಮೋಷನ್ ಆಗಿರ್ಲಿಲ್ಲ, ನಮ್ ಕಡೆಯಿಂದ ಪ್ರಮೋಷನ್ ಆಗಿರ್ಲಿ, ಹೆವಿ ನಡೀತಿತ್ತು. ಸದ್ರನ್ ಡಾರ್ಬಿ ಅಂತ ಕರೆಯೋದು ಇದೇ ರೀಸನ್ಗೆ. ನಿಜ 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 ಆ ಒಂದು ಒಳ್ಳೆ ನಿಜ ಆ ಒಂದು ಒಳ್ಳೆ ಟೆನ್ಷನ್ ಇರುತ್ತಲ್ಲ. ನಾನ್ ಸಾಯಕ್ ಒಂದು ಟ್ವೀಟ್ ನೋಡಿದೆ, ಒಳ್ಳೆ ಸಮರೈಸ್ ಮಾಡಿದ್ದೆ ಸಾಯಕ್. ಏನಂದ್ರೆ ಈ ಪರ್ಟಿಕ್ಯುಲರ್ ಗೇಮ್ ಅಂದ್ರೆ ನಾಟ್ ಅಗೇನೆಸ್ಟ್ ದಿಸ್ ಟೀಮ್. ಈ BFC ವರ್ಸಸ್ ಕೇರಳ ಗೇಮ್ ಇದೆಯಲ್ಲ, ಅದು ಕಂಠೀರವದಲ್ಲಿ ಆದಾಗ ಇಟ್ಸ್ ಎ ಪ್ರಾಪರ್ ಡರ್ಬಿ ವೈಬ್. ಅದು ಪ್ರಾಪರ್ ಹಂಗೆ ಇರುತ್ತೆ. ಅಂದ್ರೆ ಒಂದು ಸಿಟಿ ಡರ್ಬಿ ತರನೇ ಆಗುತ್ತೆ ಇಲ್ಲಿ. ಏನಕ್ಕಂದ್ರೆ ಇಲ್ಲಿರುವಂತ ಮಲಯಾಳಿ ಪಾಪ್ಯುಲೇಷನ್ ತುಂಬಾ ಇರೋದ್ರಿಂದ, ಅವರು ತುಂಬಾ ಕೇರಳ ಬ್ಲಾಸ್ಟರ್ಸ್ ನ ಫಾಲೋ ಮಾಡೋದ್ರಿಂದ BS ಆಗಿ ಅವ್ರ ಜನ ಬಂದೇ ಬರ್ತಾರೆ. ಅವ್ರು ಬಂದಾಗ ನಮ್ಮ BFC ಫ್ಯಾನ್ಸ್ ಜಾಸ್ತಿ ಇನ್ಫ್ಲಕ್ಸ್ ಆಗೋದ್ರಿಂದ ಒಂಥರ ಸಿಟಿ ಡರ್ಬಿ ತರ ಆಗುತ್ತೆ. ಬಟ್ ಕೊಚ್ಚಿಯಲ್ಲಿ ಕರ್ನಾಟಕದವ್ರು ಜಾಸ್ತಿ ಜನ ಇಲ್ಲ. ಸೊ ಹಾಗಾಗಿ ಅಲ್ಲಿ ಫಿಲ್ ಮಾಡಕ್ ಆಗಲ್ಲ ಸ್ಟೇಡಿಯಂನ. ನಾವು ಟ್ರಾವೆಲ್ ಮಾಡ್ತೀವಿ, ತುಂಬಾ ಕಡಿಮೆ ನಂಬರ್ ಟ್ರಾವೆಲ್ ಮಾಡ್ತೀವಿ. ಸೊ ಹಾಗಾಗಿ ಆ ವೈಬ್ ಅಲ್ಲಿ ಸಿಗಲ್ಲ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಆಡಿದಾಗ ಅದು ಪ್ರಾಪರ್ ಡರ್ಬಿ ವೈಬ್ ಇದ್ದೇ ಇರುತ್ತೆ ಯಾವಾಗೂ. ಸೊ ಪ್ರತಿ ಸಾರಿನೂ ಈ ಸಾರಿ ಸೋಷಿಯಲ್ ಮೀಡಿಯಾ ಗೇಮೇ ಒಂದ್ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇತ್ತು. ಪ್ರವೀಣ್, ನಾನ್ ನಿನಗ್ ಬರ್ತೀನಿ. ಲೈಕ್ ಪ್ರೀ ಗೇಮ್ ಬಿಫೋರ್ ಕಿಕ್ ಆಫ್ ಅದು ಯಾವ ತರ ಇತ್ತು ಅಂದ್ರೆ, ನಾವ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಾವು ಆಲ್ವೇಸ್ ಜರಗೋಜಾ ಪ್ರೆಸ್ ಕಾನ್ಫರೆನ್ಸ್ ಇಂದ ಹಿಡ್ಕೊಂಡ್ರು ಅದು ಏನ್ ಅನಿಸ್ತು, ಯಾವ ತರ ಅನಿಸ್ತು ಅಂತ?
ಐ ಥಿಂಕ್ ಜರಗೋಸ ಪ್ರೆಸ್ ಕಾನ್ಫರೆನ್ಸ್ ಜರಗೋಸ ಕಾನ್ಫಿಡೆನ್ಸ್ ಆಗಿದ್ರಲ್ಲ, ಬಟ್ Exactly. ಫ್ಯಾನ್ಸು ಐ ಥಿಂಕ್ ಮೋಸ್ಟ್ ಆಫ್ ದ ಫ್ಯಾನ್ಸ್ ತುಂಬಾ ಕಾನ್ಫಿಡೆಂಟ್ ಆಗಿದ್ರು. ಯಾಕಂತ ಹೇಳಿದ್ರೆ ಕಂಠೀರವದ್ದು ಯಾರು ರೆಗ್ಯುಲರ್ ಹೋಗ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಕಂಠೀರವ ಏನಂತ. Yeah. ಸೊ Yeah. ಅದು ಫೋರ್ಟ್ರೆಸ್, ನಥಿಂಗ್ ಬಟ್ ಅ ಫೋರ್ಟ್ರೆಸ್ ಅಲ್ಲ. ಇಟ್ಸ್ ನಾಟ್ ಈಸಿ ಟು ರೀಚ್ ದಟ್ ಫೋರ್ಟ್ರೆಸ್. ಸೊ ಅದು ನೋಡಿದ್ರೆ ಲಾಟ್ ಆಫ್ ಆಸ್ ವೇರ್ ಕಾನ್ಫಿಡೆಂಟ್ ನಾವು ವಿನ್ ಆಗ್ತೇವೆ ಅಂತ. ಬಟ್ ಆ ಒಂದು ಫಿಯರ್ ಇತ್ತು. ಯಾಕಂತ ಹೇಳಿದ್ರೆ ಕೇರಳದವರು ಫಾರ್ಮ್ ಅಲ್ಲಿ ಇದ್ರು ಫಾರ್ ದ ಪ್ರೀವಿಯಸ್ ಗೇಮ್. ಸೊ ಅವರು ಐ ಥಿಂಕ್ 2 ಡೌನ್ ಇಂದ ಬಂದು ಆ ಮ್ಯಾಚ್ ಅನ್ನು ವಿನ್ ಆಗಿದ್ರು ಅನ್ಸುತ್ತೆ ಅಲ್ಲ. ಸೊ ಅದು ಎಫ್ ಸಿ ಗೋವಾ ಅಗೇನ್ಸ್ಟ್. ಸೊ ಹಂಗಾಗಿ ಎಲ್ರಿಗೂ ಸ್ವಲ್ಪ ಹೆದರಿಕೆ ಇತ್ತು, ಆಗುತ್ತಾ ಇಲ್ವಾ ಅಂತ. ಬಟ್ ಪ್ರೀ ಮ್ಯಾಚ್ ಬ್ಯಾಂಟರ್ ನೋಡಿದ್ರೆ ನೀವು ಸೋಷಿಯಲ್ ಮೀಡಿಯಾ ಇಂದ ಸ್ಟಾರ್ಟ್ ಆಗಿತ್ತು ಅಲ್ಲ. ಸೊ ಇಂದ ನಾವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಟಾಪ್ ನಾಚ್ ಅಲ್ಲಿ ಇದ್ವಿ. ಈ ಗೇಮ್ ಅಂತೂ ನಾವು ಫುಲ್ ಫಾರ್ಮ್ ಅಲ್ಲಿ ಇದ್ವಿ. ತುಂಬಾ ಏನು ಟ್ವೀಟ್ಸ್ ಗಳದು ಅದು ಸ್ಟಾರ್ಟ್ ಆಗಿದ್ದು ಆ ಕ್ವಿಕ್ ಫ್ರೀ ಕಿಕ್ ಇಂದ. ಅಲ್ಲಿಂದ ಆಗಿರ್ಬೋದು. ಅದೆಲ್ಲ ತುಂಬಾ ಇದಿತ್ತಲ್ಲ. ಸೊ ಅದಕ್ಕೆ ಕೇರಳದವ್ರದ್ದು ಕೌಂಟರ್ ಇತ್ತು ಒಂದು, ಆ ಕ್ವಿಕ್ ಫ್ರೀ ಕಿಕ್ಗೆ ಲಾಸ್ಟ್ ಟೈಮ್ ಗುರ್ಪ್ರೀತ್ ಇದ್ದು ಮಿಸ್ಟೇಕ್ ಇತ್ತಲ್ಲ, ಅಲ್ಲಿ ಸಹ ಸ್ವಲ್ಪ ಬ್ಯಾಟಲ್ಸ್ ಅಲ್ಲಿ ಇಲ್ಲಿ ನಡೀತಾ ಇತ್ತು. ಅದಾದ್ಮೇಲೆ ಐ ಥಿಂಕ್ ನಾವು ಎಲ್ಲಿಗೆ ಗ್ರೌಂಡಿಗೆ ಬಂದ್ಮೇಲೆ ಅಂದ್ರೆ ಸ್ಟೇಡಿಯಂಗೆ ಬಂದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ಫುಲ್ ಆನ್ ನಮ್ಮ ವೆಸ್ಟ್ ಬ್ಲಾಕ್ ಎಂಟ್ರಿ ಎದುರು ಅಲ್ಲ. ಅದಾದ್ಮೇಲೆ ಅವರು ಬಂದ್ರು. ಅವರು ನಮ್ಮ ಮೋಸನ್ ಮ್ಯಾಚ್ ಮಾಡಕ್ ಆಗಿಲ್ಲ, ಯಾಕಂತ ಹೇಳಿದ್ರೆ ಅಷ್ಟು ಇದ್ವಿ ಅಲ್ಲ. ಸೊ ಅಲ್ಲಿ ಫುಲ್ ಆನ್ ಆಲ್ಮೋಸ್ಟ್ ನಾವು ಫೇಸ್ ಟು ಫೇಸ್ ಹೋಗ್ತಿದ್ವಿ. ಕರೆಕ್ಟ್, ಫೇಸ್ ಆಫ್ ಆಗ್ತಿತ್ತು. ಬಟ್ ಅಗೈನ್ ಅದೊಂದು ಲಿಮಿಟೆಡ್ ಫೇಸ್ ಆಫ್ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಅಗೈನ್ ಎಲ್ರಿಗೂ ಗೊತ್ತು ಇಶ್ಯೂಸ್ ಇರುತ್ತೆ ಫೇಸ್ ಆಫ್ ಆದಾಗ. ಅದಕ್ಕೆ ಪ್ಲಸ್ ಪೊಲೀಸ್ ಪ್ರೊಟೆಕ್ಷನ್ ಈ ಸರಿ ಸ್ವಲ್ಪ ಜಾಸ್ತಿ ಇತ್ತು ಡ್ಯೂ ಟು ಸಮ್ ಅದರ್ ರೀಸನ್ಸ್ ವಿಚ್ ವಿ ನೋ ಅಲ್ಲ. ಸೊ ಹಂಗಾಗಿ ಅಗೈನ್ ಅದು ತುಂಬಾ ಚೆನ್ನಾಗಿ ಬಂತು ಅಲ್ಲಿ. ನಮ್ಮ ಫೇಸ್ ಆಫ್ ಇರ್ಬೋದು ಅಥವಾ ನಮ್ಮ ಆಲ್ ಐ ಥಿಂಕ್ 4:35ಗೆ ವಿ ಸ್ಟಾರ್ಟೆಡ್ ಸಿಂಗಿಂಗ್ ಅಲ್ಲ. ಅಲ್ಲಿಂದ ಆಗಿತ್ತು ಆಲ್ಮೋಸ್ಟ್ ಆ ಏನು ವೈಬ್ಸ್ ಏನಿತ್ತು ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ದಟ್ ಇಸ್ ವೆರಿ ಗುಡ್ ಅಂತ ಹೇಳ್ಬೋದು. ಸೊ that's one point I think we need to carry on with. ಲೈಕ್ ಅದೇ ಸ್ಟಾರ್ಟ್ ಸಖತ್ತಾಗಿತ್ತಲ್ಲ, ಒಳ್ಳೆ ಜೋಶ್ ಏನಿತ್ತು. ಟೀಮ್ ಬಂದಾಗ ವೈಬ್ ಏನಿತ್ತು. ಲೈಕ್ ಈ ಸರಿ ಅಂತೂ ಟೀಮ್ ಬಸ್ ವಿಡಿಯೋ ನೋಡಿದ್ರೆ you'll feel that goosebumps ಅಲ್ಲ. ಯಾಕಂತ ಹೇಳಿದ್ರೆ ಈ ಸರಿ ಅಡಿಷನಲ್ ಸಿಲಿಂಡರ್ಸ್ ಒಟ್ಟಿಗೆ ನಾವು ಕಲರ್ಸ್ ಎಲ್ಲ ಇದ್ ಮಾಡಿದ್ವಿ. ಸೊ ಅದಕ್ಕೂ ಅಂತ ಹೇಳಿದ್ರೆ ನೀವು ಯಾರು ನೋಟಿಸ್ ಮಾಡಕ್ಕಿರ್ಲಿಲ್ಲ, ಬಸ್ ಮುಂದೆ ಏನು ವೈಪರ್ ಇದೆಲ್ಲ ಅಲ್ಲಿ ಮೊಬೈಲ್ ಇಟ್ಟಿದ್ರು BFC. ಸೊ ಟು ಕ್ಯಾಪ್ಚರ್ ದಟ್ ಮೂಮೆಂಟ್ ಅಲ್ಲ. ಸೊ ಇಲ್ಲಿದ್ರೆ ಗೋಪ್ರೋ ಇಡ್ಬೋದು, ಇದನ್ನ ಈ ಸರಿ ಬಸ್ ಮುಂದೆ ಮೊಬೈಲ್ ಇಟ್ಟಿದ್ರು. ದಟ್ ಇಸ್ ವೆರಿ ನೈಸ್. ಸೊ ಆ ಮೂಮೆಂಟ್ ಅದು ಕ್ಯಾಪ್ಚರ್ ಆಗಿದೆ ಅಷ್ಟು ನಾವ್ ಏನ್ ಮಾಡಿದ್ವಲ್ಲ. ಸೊ ದಟ್ ಇಸ್ ವೆರಿ ನೈಸ್ ಅಂತ ಹೇಳ್ಬೋದು. ನಿಜ ಆ ಫೇಸ್ ಆಫ್ ಚೆನ್ನಾಗಿತ್ತು. ಆ ಪರ್ಟಿಕ್ಯುಲರ್ಲಿ 25-30 ಮಿನಿಟ್ಸ್ ಏನಿತ್ತು ಬಸ್ ಬರ್ಬೇಕಾದ್ರೆ. ಸೊ ನೆಕ್ಸ್ಟ್ ಟೈಮ್ BFC ಗೇಮ್ಗೆ ನೀವು ವೀಕೆಂಡ್ ಅಲ್ಲಿ ಬರ್ತಿದ್ರೆ ಆ ಮೂಮೆಂಟ್ ನ ಮಿಸ್ ಮಾಡ್ಕೋಬಿಡಿ. ಚೆನ್ನಾಗಿರುತ್ತೆ ವೈಬ್. ಅಲ್ಲೆಲ್ಲ ಡೊಳ್ ಬಾರಿಸ್ತಿರ್ತಾರೆ, ಮತ್ತೆ ತಮಟೆ ಹೊಡಿತಿರ್ತಾರೆ, ಡ್ರಮ್ಸ್ ಇರುತ್ತೆ, ಮತ್ತೆ ಒಳ್ಳೆ ಫುಲ್ ಮೈಕ್ರೋಫೋನ್ ಅಲ್ಲಿ ಫ್ಯಾನ್ಸ್ ಎಲ್ಲ ಚಾಂಟ್ ಮಾಡ್ತಾ ಇರ್ತಾರೆ. ಒಂಥರ ಚೆನ್ನಾಗಿರುತ್ತೆ. ಬ್ಲಾಸ್ಟರ್ಸ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನಮ್ಮ ಹುಡುಗರು, ನಾವೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಯು ಲವ್ ಇಟ್, ಅದನ್ನ ಮಾತ್ರ ಮರಿಬೇಡಿ. ಸೊ ಆಫ್ ದಿ ಫೀಲ್ಡಿಂಗ್ ಎಲ್ಲ ಆತು. ನಾವು ನೋಡಿದ್ವಿ. ಮತ್ತೆ ಅಟೆಂಡೆನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ 27,900 ಸಮ್ ನಂಬರ್ಸ್. ಸೊ ನಿಯರ್ಲಿ 28,000 ಪೀಪಲ್ ಬಂದಿದ್ರು ನಿನ್ನೆ ಬ್ಲಾಸ್ಟರ್ಸ್ ಮತ್ತೆ BFC ಮತ್ತೆ ಬ್ಲಾಸ್ಟರ್ಸ್ ಗೇಮ್ ನೋಡಕ್ಕೆ. ಐ ಥಿಂಕ್ ಈ ಪರ್ಟಿಕ್ಯುಲರ್ ಗೇಮು ISL ಗೆ ಒಂದು ಏನದು ಹಾಲ್ಮಾರ್ಕ್ ಗೇಮ್ ಇದು. ಎವ್ರಿ ಇಯರ್ ಇದು ಇದೇ ತರ ಪ್ರೊಡ್ಯೂಸ್ ಮಾಡ್ತಾನೆ ಇದೆ. ನಾವು ರಿಸಲ್ಟ್ ಅದೇ ತರ ಪ್ರೊಡ್ಯೂಸ್ ಮಾಡ್ತಾನೆ ಇದೀವಿ. ಇದು ಹಿಂಗೆ ಹೋಗ್ತಾ ಇರ್ಲಿ. ಮತ್ತೆ ಇದು ಸೆಕೆಂಡ್ ಹೈಯೆಸ್ಟ್ ಅಟೆಂಡೆನ್ಸ್ ಇನ್ BFC ಹಿಸ್ಟರಿ, ISL ಹಿಸ್ಟರಿ. ಸೊ ಇಟ್ಸ್ ಎ ಗ್ರೇಟ್ ಥಿಂಗ್ ಅಲ್ಲ. ಮಂಜು, ಇದಕ್ಕೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ BFC ಗೇಮು ಕಂಠೀರದಲ್ಲಿ ಆಗ್ತಿತ್ತು. ಆಚೆ ಕಡೆ RCB ಮ್ಯಾಚ್ WPL ಅಲ್ಲಿ ಅರೌಂಡ್ 20-25,000 ಜನ ಇತ್ತು. ಇಟ್ಸ್ ಜಸ್ಟ್ 1 ಕಿಲೋಮೀಟರ್ ಅವೇ. 1 ಕಿಲೋಮೀಟರ್ ಆಚೆ ಹೋದ್ರೆ ನೀವು WPL ಗೇಮ್ ಸಿಗುತ್ತೆ, WPL. ಸೊ ಇಟ್ ಈಸ್ ಅರೌಂಡ್. ನೀವು ಬೆಂಗಳೂರಲ್ಲಿ ನೋಡಿ, ದಿಸ್ ಇಸ್ ಅ ವೀಕೆಂಡ್,
40 plus 40 50,000, almost 50,000 people. Yeah, more than nearly 50,000. Yeah, 50,000 people ಆ ಸ್ಟೇಡಿಯಂ. ಬಟ್ ನಮ್ ಸ್ಟೇಡಿಯಂ ನೋಡಿದ್ರೆ ನಮ್ಗೆ ಬೇಜಾರಾಗುತ್ತೆ ಹೆಂಗಿದೆ ಅಂತ ಅಲ್ಲ. ಬಟ್ ಇನ್ನೊಂದು ಹೇಳಿದ್ರೆ ಇದು ಐ ಥಿಂಕ್ ಬೇರೆ ಸಿಟಿಯಲ್ಲಿ ಇಸ್ ವೆರಿ ರೇರ್ ದಟ್ ಯು ಕ್ಯಾನ್ ಸಿ ಸಚ್ ಕೈಂಡ್ ಆಫ್ ಥಿಂಗ್ಸ್ ಅಲ್ಲ. 2 games simultaneously and ಅಷ್ಟು ಕ್ರೌಡ್ ಎಲ್ಲೂ ನಿಮ್ಗೆ ಅಷ್ಟು ಈಸಿಯಾಗಿ ಆಗಲ್ಲ. ಅಂಡ್ ದಟ್ ಟು ಮ್ಯಾಚಿಂಗ್ ಕ್ರೌಡ್ಸ್ ಅಲ್ಲ. 27 ಅಥವಾ 25,000 ಅಂತ ಹೇಳ್ಬೋದು. ಇಟ್ ಇಸ್ ನಾಟ್ ವೆರಿ ಈಸಿ ಟು ಗೆಟ್ ದಟ್. ಸೊ ಐ ಥಿಂಕ್ ಆ ಹೈಪು ಪ್ಲಸ್ ಏನ್ BFC ಮತ್ತೆ ಮ್ಯಾಚ್ ಇದೆ, that is very much great. 27,000 is not a small number for a football game on a weekend, and cricket ಆಗ್ತಿರುವಾಗ is not very easy. ಯಾಕೆ ಬೇಕಾದ್ರೆ RCB game. Absolutely. See, ಇದರಿಂದ ಒಂದೇ ರಿಕ್ವೆಸ್ಟ್ ಮಾಡಬಹುದಲ್ಲ, more of the media should talk about this. See, not just cricket crowd or just football crowd. I am talking about Bangalore crowd. Bangalore crowd ಎಷ್ಟು ಫುಟ್ಬಾಲ್ ಅಥವಾ ಎಷ್ಟು ಗೇಮ್ ಲವಿಂಗ್ ಇದೆ ಅನ್ನೋದು ಮೀಡಿಯಾ ಜಾಸ್ತಿ ಮಾತಾಡ್ದಾಗ್ಲೇ ಈ ನಮ್ ಬೆಂಗಳೂರು ಡೆವಲಪ್ಮೆಂಟ್ ಅಲ್ಲಿ ಆಗ್ಬೋದು ಅಥವಾ ಗವರ್ಮೆಂಟ್ ಆಗ್ಬೋದು ಹೊಸ ಸ್ಟೇಡಿಯಂಗಳನ್ನ ಕಟ್ಸಕ್ ಟ್ರೈ ಮಾಡೋದು. ಇವೆರಡು ಸ್ಟೇಡಿಯಂಗಳು 50 ವರ್ಷಕ್ಕಿಂತ ಹಳೇದು. ಸೊ ಎಷ್ಟು ಹೆಲ್ದಿ ಈ ತರ ನೀವು ಸ್ಪೋರ್ಟ್ಸ್ ಲವಿಂಗ್ ಸಿಟಿನ ಯಾಕೆ ನೀವು ಅದನ್ನ ಅವ್ರಿಗೆ ಕೊಡ್ಬೇಕಾದಂತ ಅಪರ್ಚುನಿಟಿ ಕೊಡ್ತಾ ಇಲ್ಲ, ಅಥವಾ ಅವ್ರಿಗೆ ಕೊಡ್ಬೇಕಂತ ಫೆಸಿಲಿಟಿ ಯಾಕೆ ಕೊಡ್ತಾ ಇಲ್ಲ? ಬೀಯಿಂಗ್ ಎ ಬೆಂಗಳೂರು, ಸೊ ಬ್ರ್ಯಾಂಡ್ ಬೆಂಗಳೂರು, ಯಾಕೆ ಸ್ಪೋರ್ಟ್ಸ್ ಅಲ್ಲಿ ಬ್ರ್ಯಾಂಡ್ ಬೆಂಗಳೂರು ಜೀರೋ ಇದೆ ಅಂತ. ಸೊ ದಟ್ಸ್ ಎ ಕ್ವೆಶ್ಚನ್. ನೀವ್ ಎಲ್ಲಿ ಬೇಕಾದ್ರೂ ಹೋಗಿ, ಇಟ್ ಇಸ್ ಕಬಡ್ಡಿ ಆಗ್ಬಹುದು, ಹಾಕಿ ಆಗ್ಬಹುದು, ಅಥವಾ ನಿಮ್ಮ ವಾಲಿಬಾಲು ಆಗ್ಬಹುದು. ಸೊ ಅಪಾರ್ಟ್ ಫ್ರಮ್ ದೋಸ್ ಟು ಕ್ರಿಕೆಟ್ ಅಂಡ್ ಫುಟ್ಬಾಲ್ ನಾನು ಮಾತಾಡ್ತಿದ್ದೇನೆ, ಎಲ್ಲಕ್ಕೂ ನಿಮ್ ಸಪೋರ್ಟ್ ಇದೆ. ನಾಟ್ ದಟ್ ನೀವು ಒಳ್ಳೆ ಸ್ಪೋರ್ಟ್ಸ್ ಏನು ಸಪೋರ್ಟ್ ಮಾಡ್ತಾ ಇಲ್ಲ. ಓಕೆ, ಒಂದು ಕ್ರಿಕೆಟ್ ಜಾಸ್ತಿ ಸಪೋರ್ಟ್ ಇರ್ಬೋದು, ಬಟ್ ಬೇರೆ ಅದರೊಟ್ಟಿಗೆ ನಾವು ಕರ್ಕೊಂಡು ಹೋಗ್ತಿದ್ದೇವೆ, ವಿಚ್ ಇಸ್ ವೆರಿ ರೇರ್ ಟು ಸಿ ಅಲ್ಲ. ಸೊ ಹಂಗಾಗಿ ಐ ಥಿಂಕ್ ಗವರ್ಮೆಂಟ್ put more emphasis on building those facility ಅಲ್ಲ. ಯಾಕಂತ ಹೇಳಿದ್ರೆ we don't have facility, ಎಲ್ಲರಿಗೂ ಗೊತ್ತಿದೆ, we are lacking over. Very true. I totally agree. ನೋಡೋಣ, ಅದನ್ನೇ ನಮ್ಮ DK ಸುರೇಶ್, ಶಿವಕುಮಾರ್, ಸಿದ್ದರಾಮಣ್ಣ ಏನಾದ್ರು ಮಾಡ್ತಾರ ನೋಡೋಣ. ಹೋಗ್ಲಿ. ಸೊ ಇರುತ್ತಲ್ಲ ಅದೊಂದು ರಿಕ್ವೆಸ್ಟ್ ಇರುತ್ತೆ. ನಾನೇನಂತೀನಿ, ಅದೇ ಮೀಡಿಯಾ ನಮ್ಮ ಸ್ಪೋರ್ಟ್ಸ್ ಮೀಡಿಯಾ ಜಾಸ್ತಿ ಮಾತಾಡ್ಬೇಕು, ಅದ್ರ ಬಗ್ಗೆ ಕ್ವಶನ್ ಜಾಸ್ತಿ ಮಾಡ್ಬೇಕು. ನನ್ನ ಪ್ರಕಾರ ನಾವು ಕ್ವಶನ್ ಮಾಡಿ ಕ್ಯಾಂಪೇನ್ಸ್ ಮಾಡಿದಾಗ್ಲೇ ಏನು ಚೇಂಜಸ್ ಆಗೋದು, ಅಲ್ಲಿ ತನಕ ಏನಾಗಲ್ಲ ಅನ್ನೋ ನನ್ನ ಬಿಲೀಫ್. ಗವರ್ಮೆಂಟ್ ವಿಲ್ ಡೂ ವಾಟ್ ಈಸ್ ಟ್ರೆಂಡಿಂಗ್, ದಟ್ಸ್ ಇಟ್. ಕರೆಕ್ಟ್. ಅದಕ್ಕೆ ಐ ಥಿಂಕ್ ಎಲ್ರು ಮಾತಾಡ್ಬೇಕು. ನಾವು 3 ಜನ ಮಾತಾಡಿದ್ರೆ ಆಗಲ್ಲ. ಸೊ more and more ನಿಜ. ಇವಾಗ ಇವ್ರು ಇದಾರಲ್ಲ, ಲೈಕ್ DRS ಅಲ್ಲೆಲ್ಲ ಮಾಡ್ತಾರೆ, ವಿಜಿ ಅವರೆಲ್ಲ. ಸೊ ಅವರೆಲ್ಲ ದೊಡ್ಡದಾಗಿ ರೀಚ್ ಸಿಗೋಂತವ್ರು, ಅವರೆಲ್ಲ ಮಾತಾಡ್ಬೇಕು ಏನಕ್ಕೆ ನೆಸೆಸರಿ ಇದೆ ಕರ್ನಾಟಕದಲ್ಲಿ ಕ್ರಿಕೆಟ್ ಗ್ರೌಂಡ್ಗೆ, ಫುಟ್ಬಾಲ್ ಗ್ರೌಂಡ್ಗೆ ಅಂತ. ಬಿಗ್ ಪೀಪಲ್ ಹ್ಯಾವ್ ಟು ಟಾಕ್. ಬಟ್ ಏನ್ ಗೊತ್ತಾ, ಕ್ರಿಕೆಟ್ ಅವ್ರಿಗೆ ಸಬ್ ಆಗಿ ಇವಾಗ ಸ್ಟೇಡಿಯಂ ಇದೆ ಆಲೂರಲ್ಲಿ, ಅದು ತುಂಬಾ ಚೆನ್ನಾಗಿದೆ. ಅವ್ರು ಅದಕ್ಕೆ ಅಲ್ಲೇನು ತಲೆ ಕೆಡಿಸ್ಕೊಳ್ಳಲ್ಲ. ಚಿನ್ನಸ್ವಾಮಿ ಇಲ್ಲಾಂದ್ರೆ ಆಲೂರಿಗೆ ಶಿಫ್ಟ್ ಆಗುತ್ತೆ. ಬಟ್ ಅದು ಸ್ಟೇಡಿಯಂ ಇಲ್ಲಲ್ಲ, ಇನ್ ದ ಸೆನ್ಸ್ ಸ್ಟ್ಯಾಂಡ್ಸ್ ಎಲ್ಲ ಇಲ್ಲ. ಕಂಪ್ಲೀಟ್ ಮಾಡ್ಬೋದು, ಆ ಸ್ಟ್ಯಾಂಡ್ಸ್ ಕಂಪ್ಲೀಟ್ ಮಾಡ್ಬೋದು, ಬಟ್ ಅದು ಫೆಸಿಲಿಟೀಸ್ ಎಲ್ಲ ಚಿನ್ನಸ್ವಾಮಿಗಿಂತ ಚೆನ್ನಾಗಿದೆ ಎಲ್ಲ. ಬಟ್ ಅದ್ರಲ್ಲಿ ನೀವೇನಂದ್ರೆ ಇವಾಗ ಚಿನ್ನಸ್ವಾಮಿನ ಇಂಪ್ರೂವ್ ಮಾಡ್ದಂಗೆ ಅದನ್ನ ಮಾಡಿಲ್ಲ. ಅದು ಏನಾದ್ರು ಇಂಪ್ರೂವ್ ಮಾಡಿದ್ರೆ ಅದಕ್ಕಿಂತ ಬೆಟರ್ ಆಗುತ್ತೆ. ನೈಸ್. ನಾವು ಫುಟ್ಬಾಲ್ ಗಿಲ್ಲ ನೋಡಿ ಆತರ. ಐ ಥಿಂಕ್ ನಮ್ಮ ಹ್ಯಾರಿಸ್ ಹತ್ರನೇ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನೆನ್ನೆ ಬಂದಿದ್ರು, ಅವ್ರಿಗೆ ಗೊತ್ತಿದೆಯಲ್ಲ, ಅಷ್ಟು ಕ್ರೌಡ್ ಬಂದ್ರೆ ಅಂತ ಹೇಳಿದ್ರೆ ಇದನ್ನ ನಾವು ಕರೆಕ್ಟ್ ಆಗಿ ಮಾರ್ಕೆಟಿಂಗ್ ಮಾಡಿದ್ರೆ, ಡೋರ್ ಟು ಮಾರ್ಕೆಟಿಂಗ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಆ ಹೈಪ್ ಫುಟ್ಬಾಲ್ಗೆ ಜಾಸ್ತಿ ಆಗುತ್ತೆ. ಸೊ ಅದೇ NARS ಹತ್ರ ಅವ್ರ ವೈಸ್ ಪ್ರೆಸಿಡೆಂಟ್ ಪ್ಲಸ್ ಗವರ್ಮೆಂಟ್ ಅವ್ರದೇ ಇದೆ. ಸೊ ಅವ್ರ ಹತ್ರ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಫುಟ್ಬಾಲ್ ಗ್ರೌಂಡ್ BFS ಇನ್ನೂ ಹ್ಯಾಂಗಿಂಗ್ ಸ್ಥಿತಿಯಲ್ಲೇ ಇದೆ. ಸೊ ಅದನ್ನ ಕರೆಕ್ಟ್ ಆಗಿ ಒಂದು ಸ್ಟ್ರಕ್ಚರ್ ವೇ ಅಲ್ಲಿ ತರಬೇಕಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. BFS ಯಾರಿಗಾದ್ರೂ ಹೊಸ ಬಿಡ್ಡರ್ ಕೊಡ್ಬೇಕು. ಆ ಓಝೋನ್ ಅವ್ರ ಸಾವು ಅವ್ರದ್ದು ಕೋಟಲ್ ಇದೆ. ಎಕ್ಸಾಕ್ಟ್ಲಿ ಆ ಓಝೋನ್ ಅವ್ರು ಅದನ್ನ ತೆಗೆದ್ರೆ ಅವ್ರು ಬೇರೆ ಬಿಡ್ ಮಾಡಕ್ ಆಗೋದು. ಈ ಓಝೋನ್ ಅದನ್ನ ಗಿವ್ ಅಪ್ ಮಾಡದೆ ನೋಬಡಿ ಕ್ಯಾನ್ ಟೇಕ್ ಇಟ್ ಅಪ್ ಅಂತೆ. ಸೊ ಹಂಗಾಗಿ ಅದು ಅಲ್ಲಿ ನಿಂತ್ಕೊಂಡ್ಬಿಟ್ಟಿರೋದು ನಾನ್ಸೆನ್ಸ್. ಅದು ಓಝೋನ್ ಇಂದಾನೆ ಎಲ್ಲ ಆಗಿರೋದು. ಬೆಸ್ಟ್ ಇದ್ದದ್ದು JSW ಮತ್ತೆ ಪ್ರೆಸ್ಟೀಜ್ ಗ್ರೂಪ್ ಇದ್ದು. ಪ್ರೆಸ್ಟೀಜ್ ನಿಜ ಒಳ್ಳೆ. ಐ ಥಿಂಕ್ ಈ ಟೈಮ್ ನಮಗೆ ಇರ್ತಿತ್ತು ಅನ್ಸುತ್ತೆ ಸ್ಟೇಡಿಯಂ ಎಲ್ಲ ಆಲ್ಮೋಸ್ಟ್ ಇರ್ತಿತ್ತು. ಹೋಗ್ಲಿ ನೋಡೋಣ. ಸರಿ,
ಗೇಮ್ ಬಗ್ಗೆ ಬರೋಣ. BFC ಗೇಮ್ ಒಳಗಡೆ ಸ್ಟಾರ್ಟ್ ಆಯ್ತು. ಸೊ ನಮ್ ಬ್ಯಾನರ್ಸ್ ಎಲ್ಲ ಅನ್ಫ್ಲೋರಿಂಗ್ ಸಕ್ಕತ್ತಾಗ ಅದು. ಫಸ್ಟ್ ಬ್ಯಾನರ್ಸ್ ಬಗ್ಗೆ ಮಾತಾಡ್ಬಿಡ್ತೀನಿ, ಆಮೇಲೆ ಅಲ್ಲಿ ಏನಾಯ್ತು ಅಂತ ಮಾತಾಡೋಣ. ಸೊ ನಾನ್ ನಿನಗ್ ಬರ್ತೀನಿ. ಸೊ BFC ಹುಡುಗರ ಕಡೆಯಿಂದನೂ ಒಂದು ಬ್ಯಾನರ್ ಇತ್ತು, ಅಂಡ್ ದಿ ವೆಸ್ಟ್ ಬ್ಲಾಕ್ ಬ್ಲೂಸ್ ಆಲ್ವೇಸ್ ದೇರ್ ವಿಲ್ ಬಿ. ಅದು ಇಂಥ ಗೇಮ್ ಇರ್ಲಿಕ್ಕೆ ಇರಲ್ವಾ? ಸೊ ವೆಸ್ಟ್ ಬ್ಲಾಕ್ ಇಂದ 3 ಬ್ಯಾನರ್ಸ್ ಇತ್ತು ಆಕ್ಚುಲಿ. ಸೊ ವೆಸ್ಟ್ ಬ್ಲಾಕ್ ಇಂದ ಸ್ಟಾರ್ಟಿಂಗ್ ಫಸ್ಟ್ ಬ್ಯಾನರ್ ಮತ್ತೆ ಹುಡುಗರ್ ಬ್ಯಾನರ್. ಫಸ್ಟ್ ಆಫ್ ಆಲ್ ನೀವು ಆಲ್ಮೋಸ್ಟ್ 2 ಕ್ಲೋಸ್ ಆಗಿ ಫಾಲೋ ಮಾಡಿದಿರಾ? ಸೊ ಯಾವ ತರ ಇತ್ತು ಹೇಳೋದು? ಫಸ್ಟ್ ಮೇಕಿಂಗ್ ಇಂದ ಹೇಳ್ಬಿಡಿ. ವೆಸ್ಟ್ ಬ್ಲಾಕ್ ಬ್ಯಾನರ್ ನನ್ಗೆ ಮೇಕಿಂಗ್ ಫಸ್ಟ್ ಡೇ ಹೋದಾಗ ಆಲ್ಮೋಸ್ಟ್ ಅವರೆಲ್ಲ ಲೇಔಟ್ ಎಲ್ಲ ಹಾಕಿ ಇದನ್ ಮಾಡಿದ್ರು. ಟಾಪ್ ಎಂದು ಮಿಡಲ್ ಪಾರ್ಟ್ ಹತ್ರ ಇತ್ತು. ಅವಾಗ ನಾವು ಏನೋ ಅದೊಂದು ಸೆಂಟೆನ್ಸ್ ವಂಡರ್ ವಾಲ್ ಅದನ್ನ ನಾವು ಫಿನಿಶ್ ಮಾಡಿದ್ವಿ ಫಸ್ಟ್ ಡೇ. ಸೆಕೆಂಡ್ ಡೇ ಇನ್ ಮಿಕ್ಕಿದೆಲ್ಲ ನೀವು ಫಿನಿಶ್ ಮಾಡಿದಿರಾ. ತುಂಬಾ ಕಷ್ಟ ಆಯ್ತು. ಆಲ್ಮೋಸ್ಟ್ ಎಷ್ಟು ಒಂದು 15-20 ಪೀಪಲ್ ಇದ್ವಿ ಮ್ಯಾಕ್ಸ್ ಅಷ್ಟೇ. ಅವ್ರದ್ದು ಹುಡುಗರದಲ್ಲೂ ಅಷ್ಟೇ, ಹುಡುಗರದವರು ಒಂದು 10-12 ಪೀಪಲ್ ಇದ್ರು. ಅವ್ರದ್ದು ಅದು ವೀರಮದಕರಿ ಗೊತ್ತಲ್ವಾ ನಿಮ್ಗೆ? ವೀರಮದಕರಿ ಆನೆನ ಪಲ್ಟಿಸ್ತಿರೋದು ಗಂಡ ಬೇರುಂಡ ಮಾಡಿ ಅದ್ರಲ್ಲಿ ಮಾಡಿ. ಅವ್ರು ನನಗೆ ರೆಫರೆನ್ಸ್ ಸಕ್ಕತ್ ಇಷ್ಟ ಆಯ್ತು ನಿಜವಾಗ್ಲು. ಒಳ್ಳೆ ರೆಫರೆನ್ಸ್ ಅದು. ಹೌದು, 2 ಕಡೆಯಿಂದ ಟಾಪ್ ಎಫರ್ಟ್ ಇದೆ. ಇವ್ರದ್ದು ಅವ್ರದ್ದು ಅಂತ ಮಾತಾಡಕ್ ಆಗಲ್ಲ. ಅದು ಕ್ಲಬ್ ಇವಾಗ ನಮ್ಮ BFC ಗೆ 2 ಕಡೆಯಿಂದ ಸಪೋರ್ಟ್ ಚೆನ್ನಾಗಿ ಸಿಗ್ತಿದೆ. ಇದೇ ಕಂಟಿನ್ಯೂ ಆಗ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನಾನು. ನಿಜ ಹುಡುಗರು ಬ್ಯಾನರ್ ನಿಜವಾಗ್ಲೂ ಸಖತ್ತಾಗಿತ್ತು. ಅಂದ್ರೆ ಎಕ್ಸಾಕ್ಟ್ಲಿ ಗಜಪತಿ ಗರ್ವಭಂಗ ಅಲ್ಲ ಗಜಪತಿ ಗಜಪಡೆ ಗರ್ವಭಂಗ ಅದೇ ಮಾಡಿದ್ದು ನಾವು ಎಂಡಿಗೆ. ಎಕ್ಸಾಕ್ಟ್ಲಿ. ಸೊ ಸಖತ್ತಾಗಿತ್ತು. ಆ ರೆಫರೆನ್ಸ್ ಸಖತ್ತಾಗಿತ್ತು. ಮದಕರಿ ನಾಯಕನ್ ರೆಫರೆನ್ಸ್ ತಗೊಳ್ಳೋದು ಮತ್ತೆ ಅದು ಕೂಡ ಸಖತ್ತಾಗಿತ್ತು. ಅಂದ್ರೆ ಆ ಡೆವಲಪ್ಮೆಂಟ್ ಸಖತ್ ಕಾಣ್ತಿದೆ ಹುಡುಗರಲ್ಲಿ. ಮಸ್ತ್ ಮಾಡ್ತಾ ಇದಾರೆ. ಮತ್ತೆ ವೆಸ್ಟ್ ಬ್ಲಾಕ್ ಇಂದ ರೆಗ್ಯುಲರ್ ಆಗಿ ಲೈಕ್ ಚೆನ್ನಾಗೇ ಇತ್ತು. ಈ ಲೈನ್ಸ್ ಬೇಕಿತ್ತಲ್ಲ, ಪ್ಲೇಯರ್ಸ್ ಓದ್ಬೇಕಿತ್ತು ಈ ಲೈನ್ಸ್. ಯಾಕಂದ್ರೆ ನಮ್ದು ಒಂದ್ ಮ್ಯಾಚ್ ಚೆನ್ನಾಗ್ ಆಡ್ತಿದೆ, ಮತ್ತೆ ಡಿಪ್ ಆಗ್ತಿದೆ, ಚೆನ್ನಾಗ್ ಆಡ್ತಿದೆ, ಡಿಪ್ ಆಗ್ತಿದೆ, ಚೆನ್ನಾಗ್ ಆಡ್ತಿದೆ, ಡಿಪ್ ಆಗ್ತಿದೆ, ಹಿಂಗೆ ಆಗ್ತಿದೆ. ಸೊ ನಾವ್ ಅವ್ರಿಗೆ ಮತ್ತೊಂದ್ಸರಿ ರಿಯಸ್ಯೂರ್ ಮಾಡ್ಬೇಕಿತ್ತು. ಏನೇ ಆದ್ರೂ ನಾವ್ ಇದ್ದೀವಿ ಅನ್ನೋ ತರ. ಸೊ ಇಟ್ ವಾಸ್ ಗುಡ್. ಐ ಥಿಂಕ್ ಕಂಪ್ಲೀಟ್ ಒಳ್ಳೆ ಪಾಸಿಟಿವ್ ನೋಟ್ ಅಲ್ಲೇ ಸ್ಟಾರ್ಟ್ ಆಯ್ತು. ಬ್ಯಾನರ್ಸ್ ಅದೆಲ್ಲ ಅನ್ಫ್ಲೋರಿಂಗ್ ಒಂದ್ ಸ್ವಲ್ಪ ವೆಸ್ಟ್ ಬ್ಲಾಕ್ ಬ್ಯಾನರ್ ಸ್ವಲ್ಪ ಕಿತ್ತಿತ್ತು ಆಕ್ಚುಲಿ. ಸ್ವಲ್ಪ ಜನ ಅಬ್ಸರ್ವ್ ಮಾಡಿದ್ರೆ. ಆಮ್ಯಾಗ ಅದನ್ನ ಸ್ವಲ್ಪ ಕರೆಕ್ಟ್ ಆಗಿ ಹಿಡ್ಕೊಂಡ್ರೆ ಲಕ್ಕಿಲಿ ಚೆನ್ನಾಗಿತ್ತು. ನನ್ಗೆ ಅದೇ ಭಯ ಆಗಿತ್ತು. ರಿಕ್ವೆಸ್ಟ್ ಮಾಡ್ಬೇಕು ಎಲ್ಲಾರ್ನು, ದಯವಿಟ್ಟು ನಾವು ಬ್ಯಾನರ್ ಅನ್ವಿಲ್ ಮಾಡ್ಬೇಕಾರೆ ಅದೆಲ್ಲ ಎಳಿಯೋದಾಗ್ಲಿ ನಾನು ಇಟ್ಕೊಳ್ಳೋದಾಗ್ಲಿ ಮಾಡ್ಬೇಡಿ. ಕಷ್ಟಪಟ್ಟು ಮಾಡಿರ್ತಾರೆ, ಅದು ಹಾಳಾಗೋದ್ರೆ ಅದು ಚೆನ್ನಾಗಿ ಕಾಣಲ್ಲ. ಅದನ್ನ ಬೇರೆ ಗೇಮ್ಸ್ ಯೂಸ್ ಮಾಡ್ತಾರೋ ಇಲ್ವೋ ಅದು ಸೆಕೆಂಡರಿ. ಬಟ್ ಇಷ್ಟು ಅವರ್ಸ್ ಕಷ್ಟಪಟ್ಟು ಅವ್ರ ಕೆಲಸ ಎಲ್ಲ ಬಿಟ್ಟು ಬಾಡಿ ಪೇಂಟ್ ಮಾಡ್ಕೊಂಡು ಮಾಡಿರ್ತೀವಿ, ಅದನ್ನೆಲ್ಲ ಮಾಡ್ಬೇಡಿ. ಅದು ಅನ್ರೋಲ್ ಮಾಡೋಕ್ಕೂ ಅಷ್ಟು ಈಸಿ ಇಲ್ಲ. ತುಂಬಾ ಎಫರ್ಟ್ ತಗೊಳ್ತೇವೆ ಎಲ್ರು. ಯಾಕಂತ ಹೇಳಿದ್ರೆ ತುಂಬಾ ದೊಡ್ಡ ಬ್ಯಾನರ್ ಇರುತ್ತೆ. ಅದನ್ನ ಪ್ಲಸ್ ಅದನ್ನ ಹೇಳ್ಕೊಂಡು ಹೋಗ್ಬೇಕು ನಾವು. ಅಲ್ಲಿ ಮಧ್ಯದಲ್ಲಿ ಯಾರಾದ್ರೂ ಅಡ್ಡ ಸಿಗ್ತಾರೆ, ಅದು ಇದು ಅಂತ ಆಗುತ್ತೆ. ಬಟ್ ಸೊ ಅದನ್ನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿನ್ನೆ ಆದಂಗೆ ಆಗುತ್ತೆ. ಅಂಡ್ ಅದ್ರಲ್ಲಿ ಹೋಗಿ ನಮ್ ಬ್ಯಾನರ್ ಟೀಮ್ ಅವರು ತುಂಬಾ ಎಫರ್ಟ್ ಪಟ್ಟಿದ್ದಾರೆ. ಅದನ್ನ ಹಿಡ್ಕೊಂಡು ಅಲ್ಲಿ ಹರಿದೋಗಿದೆ, ಬಟ್ ಅದನ್ನ ಹಿಡ್ಕೊಂಡು ಇದ್ ಮಾಡಿದ್ದಾರೆ. ಸೊ ಟ್ರೆಮೆಂಡಸ್ ಎಫರ್ಟ್ ಅದು. ಅದ್ ನಮ್ಗೆ ಗೊತ್ತಾಗಲ್ಲ, ಬಟ್ ಯಾರೆಲ್ಲ ಇದಾರೆ ಅವರಿಗೆ ಗೊತ್ತಾಗುತ್ತೆ. ಕರೆ ಸೂಪರ್. ಅದು ಅಲ್ಲಿಂದ ಸ್ಟಾರ್ಟ್ ಆಗಿದ್ ಗೇಮು. ನಮ್ದು ಫಸ್ಟ್ ಮಿನಿಟ್ ಇಂದಾನೆ ಅಟ್ಯಾಕ್ ಸ್ಟಾರ್ಟ್ ಆಯ್ತು ಆಕ್ಚುಲಿ. BFC ಅಲ್ಲಿ ನೋಡಿದ್ರೆ ಲೈನಪ್ ಅಲ್ಲಿ ಒಂದ್ ಸರ್ಪ್ರೈಸಿಂಗ್ ಲೈನಪ್ ಇತ್ತು. ಅದರಲ್ಲಿ ಸಾನಾ ಸೆಂಟರ್ ಮಿಡ್ಫೀಲ್ಡ್ ಆಡ್ತಾ ಇದ್ರು. ಸಾನಾ ಯಾವ ತರ ಆಡಿದ್ರು, ಮತ್ತೆ ಲೈನಪ್ ನೋಡಿದಾಗ ನಿನಗೇನ್ ಅನ್ಸಿತ್ತು, ಮತ್ತೆ ಹಾವಿ ಪರ್ಫಾರ್ಮೆನ್ಸ್, ಈ 3 ಬಗ್ಗೆ ಹೇಳ್ಬೇಕಂದ್ರೆ ಏನಂತೀಯ? ಫಸ್ಟ್ ಆಫ್ ಆಲ್ ನಾನು ಲೈನ್ ಅಪ್ ನೋಡಿದಾಗ ಕ್ವೈಟ್ ಸರ್ಪ್ರೈಸಿಂಗ್ ಅನ್ನಿಸ್ತು. ನಾನು 3-5-2 ಆಡ್ತಾರೆ ಅನ್ಕೊಂಡಿದ್ದು. ಬಿಕಾಸ್ ಯಾಕಂದ್ರೆ ಸ್ಲಾವ್ಕೋ, ಅಲೆಕ್ಸ್ ಮತ್ತೆ ಸಾನಾ ಇದ್ದಾರೆ. ಇನ್ ಮಿಕ್ಕಿದ್ದು ಇದು ರೈಟ್ ಅಲ್ಲಿ ಪೂಜಾರಿ, ಲೆಫ್ಟ್ ಅಲ್ಲಿ ರೋಷನ್, ಇನ್ 3 ಮಿಡ್ ಆಡಿ, ಇನ್ 2 ಚೇತ್ರಿ ಶಿವ ಆಡ್ತಾರೆ ಅಂತ. ಬಟ್ ಸರ್ಪ್ರೈಸಿಂಗ್ ಅಂದ್ರೆ 4-1-3-2 ಆಡಿದ್ವಿ ಅಲ್ಲ, 4-1-3-2 ಆಡಿದ್ವಿ. ನಂಗೆ ಅದೇ ಸರ್ಪ್ರೈಸಿಂಗ್ ಆಗಿದೆ. ನಾನು ಅನ್ಕೊಂಡ್ ಸನ ಏನ್ ಆಡ್ತಾರೆ ಮಿಡ್, ಸಿಬಿನ್ ತಗೊಂಡೋಗಿ CDM ಮಾಡಿಸ್ತಿದಾರಲ್ವಾ ಮಿಡ್ ಅಲ್ಲಿ ಅಂತ. ಬಟ್ ಆ ವ್ಯಕ್ತಿ ನನ್ನ ಗೇಮ್ ಕಂಟ್ರೋಲ್ ಮಾಡಿದ್ದು ತುಂಬಾ ಇಂಪ್ರೆಸಿವ್ ಆಗಿತ್ತು ನನಗಂತೂ. ಲೈಕ್ ಒಂದು ಹೊಸ ಇದರ ತಗೊಂಡ್ ಬಂದ ಅಂತ ಅನ್ಸುತ್ತೆ ಜರಾಗೋಜಾ.
ಎನರ್ಜಿ ಪ್ಲೇಯರ್ ಎನರ್ಜಿ ಬಿಟ್ ಅಲ್ಲಿ ಫುಲ್ ಎನರ್ಜಿ ಡಿಫ್ರೆಂಟ್ ಇತ್ತು ಸನಾದ್ದು. ನೆಕ್ಸ್ಟ್ ಲೆವೆಲ್ ಪಾಸಸ್ ಆಗ್ಲಿ ಇಲ್ಲ ಇಂಟರ್ಸೆಪ್ಷನ್ಸ್ ಆಗ್ಲಿ, ಅವನು ಸುರೇಶ್ದು ಒಳ್ಳೆ ಇದಿತ್ತು ಗೇಮ್ ಮಾತ್ರ. ಅದು ಕ್ರೇಜಿ ಸನಾ. ನಿಜ ನಿಜ ನಿಜ, ಅದು ಮಾತ್ರ ಸೂಪರ್ ಆಗಿತ್ತು. ಇವಾಗ ಪ್ರವೀಣ್, ನಾನ್ ನಿಮ್ ಕೇಳ್ತೀನಿ, ಲೈಕ್ ಹಾವಿದು ನಾವು ತುಂಬಾ ಕ್ರಿಟಿಸೈಸ್ ಮಾಡ್ತಾನೆ ಇದ್ವಿ, ಹಾವಿ ಏನ್ ಆಡ್ತಿದ್ದಾನೆ, ತುಂಬಾ ಲೇಜಿ ಆಡ್ತಾನೆ, ಒಟ್ಟೆ ಕ್ಯಾರೆಕ್ಟರ್ ತೋರ್ಸಲ್ಲ ಅದು ಇದು ಅಂತ. ಏನ್ ಅನಿಸ್ತಿದೆ ಕಪಲ್ ಆಫ್ ಗೇಮ್ಸ್, ಒಂದ್ 2-3 ಗೇಮ್ ನೋಡ್ದಾಗಿಂದ? ಟು ಹಾವಿ ಅಪಾಲಜಿ ಲೆಟರ್. ದಯವಿಟ್ಟು ಕ್ಷಮಿಸ್ಬಿಡಿ, ನಾವು ತಪ್ಪಾಗಿ ಜಡ್ಜ್ ಮಾಡ್ಬಿಟ್ಟಿದೀವಿ. 2 games 2 goals ಇದೇ ಫಾರ್ಮ್ ಅಲ್ಲಿ ಆಡಿ ನಮಗೆ ಕರ್ಕೊಂಡೋಗಿ ಮುಂದೆ ಪ್ಲೇ ಆಫ್ಸ್ಗೆ. ಸೊ ಐ ಥಿಂಕ್ ಲಾಸ್ಟ್ ಈ ಮ್ಯಾಚ್ ಅಲ್ಲ, ಅದಕ್ಕಿಂತ ಮುಂಚಿನ ಮ್ಯಾಚಸ್ ಎಲ್ಲ ನೋಡಿದ್ರೆ ನಾವು ಹಾವಿದ್ದು ಪರ್ಫಾರ್ಮೆನ್ಸ್ ತುಂಬಾ ಕಮ್ಮಿ ಇತ್ತು. ಫುಲ್ ಲೇಜಿ ಆಗಿ ಆಡ್ತಿದ್ರು, ರನ್ ಮಾಡ್ತಿರ್ಲಿಲ್ಲ, ಏನ್ ತುಂಬಾ ಪ್ರಾಬ್ಲಮ್ಸ್ ಇತ್ತಲ್ಲ, ಎಲ್ರಿಗೂ ಗೊತ್ತು. ಇಂಟರ್ಸೆಪ್ಷನ್ಸ್ ಅಥವಾ ಬಾಲ್ ಪಾಸಿಂಗ್ ಇರಬಹುದು, ಕ್ರಾಸಸ್ ಬರ್ತಾ ಇರ್ಲಿಲ್ಲ, ತುಂಬಾ ಪ್ರಾಬ್ಲಮ್ಸ್ ಇತ್ತಲ್ಲ. ಸೊ ಬಟ್ ಲಾಸ್ಟ್ 2 ಮ್ಯಾಚ್ ನೋಡಿದ್ರೆ ಇಟ್ ವಾಸ್ ವೆರಿ ಮಚ್ ಚೇಂಜ್ ಆಗಿದೆ ಅನ್ಸುತ್ತೆ. ಅದು ನಿನ್ನೆ ಸ್ಪೆಸಿಫಿಕ್ ಮ್ಯಾಚಸ್ ನೋಡಿದ್ರೆ ಅವ್ರ ರನ್ ಇರ್ಬೋದು, ಪಾಸಸ್ ಇರ್ಬೋದು, ಕೆಲವು ಕ್ರಾಸಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಕ್ರೇಜಿ ಸೆಟ್ ಪೀಸ್ ಚೇತ್ರಿ ಮಿಸ್ ಮಾಡಿದ್ದು. ದಟ್ ಇಸ್ ದ ಬೆಸ್ಟ್ ಆಕ್ಟಿಂಗ್ ದಟ್ ವಿ ಹ್ಯಾವ್ ಡನ್. ಇವರು ನಮ್ಮ KBF ಅವರು ಬಿದ್ಕೊಂಡು ಆಕ್ಟಿಂಗ್ ಮಾಡ್ತಿದ್ರು, ಆಸ್ಕರ್ಸ್ ಕೊಡ್ಬೇಕು. ನಮ್ಮವರು ಇದು ಮಾತ್ರ ಆಸ್ಕರ್ ವರ್ತಿ ಪರ್ಫಾರ್ಮೆನ್ಸ್. ಆಕ್ಚುಲಿ ಎಲ್ಲರೂ ನೋಡ್ತಿದ್ದಾರೆ ಏನ್ ಆಗ್ತಿದೆ ಅಂತ. ಹೌದು, ಮತ್ ಆದ್ಮೇಲೆ ದಟ್ ವಾಸ್ ಜಸ್ಟ್ ಮಿಸ್ ಅಲ್ಲ, ಅದೊಂದು ಹೋಗ್ತಿದ್ರೆ ಅದು ಸಾಲಿಡ್ ಗೋಲ್ ಕ್ರೇಜಿ ಆಗಿರೋದು ನಿಜ. ನಾನು ರಿಪ್ಲೇ ನೋಡ್ತಿದ್ದೆ ಬೆಳಗ್ಗೆ, ಆಯ್ತಾ, ಬೆಳಗ್ಗೆ ನಾನು ಮತ್ತೆ ಮ್ಯಾಚ್ ನೋಡ್ದೆ ಜಿಯೋ ಸಿನಿಮಾದಲ್ಲಿ. ನೋಡ್ತಿರ್ಬೇಕಾದ್ರೆ ರಾನ್ ಆಕ್ಟಿಂಗ್ ನೋಡ್ಬೇಕು ನೀನು, ಏನೋ ಫುಲ್ ಬೇಜಾರಾಗಿದ್ದಾನೆ ಅನ್ನೋ ತರ ಮಸ್ತಿತ್ತು. ಆದ್ರೆ ಚೇತ್ರಿ ಸ್ಲೈಟ್ ಆಗಿ ಮಿಸ್ ಮಾಡಿದ್ರೆ ಮಾರಾಯ ಒಂಚೂರು. ಕರೆಕ್ಟ್. ಸೊ ಅದೊಂದು ಐ ಥಿಂಕ್ ಒಂದು ಜಸ್ಟ್ ಮಿಸ್ ಅಲ್ಲಿ ನಾವು ಇದ್ ಮಾಡಿದ್ವಿ, ಇಲ್ಲ ಅಂತ ಹೇಳಿದ್ರೆ ಅದು ಟಾಪ್ ಕ್ಲಾಸ್ ಗೋಲ್ ಆಗ್ತಿತ್ತು ಇನ್ ಟರ್ಮ್ಸ್ ಆಫ್ ಹೌ ವಿ ಡಿಡ್ ದ ಗೋಲ್ ಅಲ್ಲ. ಹಂಗೆ ನೋಡಿದ್ರೆ ಆ ಗೋಲು ನೋಡಿರ್ಬೋದು, ದಟ್ ಇಸ್ ಫ್ಯಾಂಟಾಸ್ಟಿಕ್ ಗೋಲ್ ಅಲ್ಲ. ಅಲ್ಲಿ ನಾವು ಪಾಸು ನೋಡಿರ್ಬೇಕು, ಆ ಗೋಲ್ಗೆ ಪಾಸ್ ನಾವು ಅದಾದ್ಮೇಲೆ ನಮ್ಮ ಸಬ್ಸ್ಟಿಟ್ಯೂಟ್ ಬಂದು ಮಾಡಿದ್ದು ಶಿವಳ್ಳು ಅದಕ್ಕಿಂತ ಮುಂಚೆ ಒಂದು ಪಾಸ್ ಕ್ರಾಸ್ ಕೊಟ್ಟಿದ್ರು, ಅದು ನಾವು ಕನ್ವರ್ಟ್ ಮಾಡಕ್ ಆಗಿಲ್ಲ. ಸೊ ಮತ್ ಇನ್ನೊಂದೇನೋ ಡ್ರಿಬಲ್ ಮಾಡ್ಕೊಂಡ್ ಬಂದ್ರು, ಅದು ಡ್ರಿಬಲ್ ಅಲ್ಲೇ ಹೋಯ್ತು. ಸೊ ಐ ಥಿಂಕ್ ಆ ಕ್ರಾಸ್ ಅಲ್ಲಿ ಅವ್ರು ಗೋಲ್ ಹೊಡೆದ್ರು. ದಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಗೋಲ್. ಐ ಥಿಂಕ್ 87 ಮಿನಿಟ್ ಅಲ್ಲಿ ನಾವೇ ನೋಡಿದ್ವಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಹಾವಿಗೆ 2-3 ಚಾನ್ಸ್ ಇತ್ತು, ಬಟ್ ಅಲ್ಲಿ ಐ ಥಿಂಕ್ ಅಗೈನ್ ಅಲ್ಲಿ ಡ್ರಿಬಲ್ ಮಾಡಕ್ ಹೋಗಿ ಅಲ್ಲಿ ಅಗೈನ್ ಆ ಸಿಚುವೇಶನ್ ಅಲ್ಲಿ ನೋಡಿದ್ರೆ ಅಲ್ಲಿ ಶಾರ್ಟ್ ಆನ್ ಗೋಲ್, ಐ ಮೀನ್ ಶಾರ್ಟ್ ಹೊಡಿಯೋಕೆ ತುಂಬಾ ಕಷ್ಟ ಇತ್ತು. ಬಟ್ ಅಗೈನ್ ಸ್ವಲ್ಪ ಡ್ರಿಬಲ್ ಮಾಡ್ಕೊಂಡು ಏನೋ ಶಾರ್ಟ್ ಹೊಡಿಯೋದಕ್ಕೆ ಹೋದ್ರು, ಅದು ಆಗಿಲ್ಲ. ಸೊ ಅಲ್ಲೇ ಮಿಸ್ ಆಯ್ತು. ಹಂಗೆ 2-3 ಚಾನ್ಸ್ ಅವ್ರಿಗೆ ಸಿಕ್ಕಿತ್ತು, ಬಟ್ ಐ ಥಿಂಕ್ ಅವ್ರಿಗೆ ಯಾವ್ದು ಬೆಸ್ಟ್ ಚಾನ್ಸ್ ಸಿಕ್ಕಿತ್ತು ಅದನ್ನ ಕನ್ವರ್ಟ್ ಮಾಡ್ಬಿಟ್ರು. ಆಗಂತೂ ಕ್ರೌಡ್ ಇರಪ್ಷನ್ ನೋಡಿರ್ಬೇಕು, ಆನ್ ಅ ಡಿಫರೆಂಟ್ ಲೆವೆಲ್ ಇತ್ತು. ಅಲ್ಲ, ನಾವ್ ಒಳ್ಳೆ ಸಿ ವೇವ್ ತರ ಮುಂದಕ್ಕೆ ಹೋಗು ಹಿಂದಕ್ಕೆ ಬಾ, ಸ್ಟ್ಯಾಂಡ್ಸ್ ಮಧ್ಯದಲ್ಲಿ ಮುಂದಕ್ಕೆ ಹೋಗು ಹಿಂದಕ್ಕೆ ಬಾ. ಯಾವ ನನ್ ಸ್ಪೆಕ್ಸ್ ಎಲ್ಲ ಬಿಟ್ಕೊಂಡಿತ್ತು, ನನ್ ಸ್ಪೆಕ್ಸ್ ಯಾರೋ ಹಾಸಿದ್ರು, ಇವ್ರ ಸೆಲೆಬ್ರೇಷನ್ ಅಲ್ಲಿ ನನ್ ಸ್ಪೆಕ್ಸ್ ಹೋಗಿತ್ತು, ನಾನು ಹುಡುಕ್ತಿದ್ದೇನೆ ಸ್ಪೆಕ್ಸ್. ನಾನು ನಿಶಾಂತ್ ರಿತೇಶ್ 3 ಜನ ಹಿಂಗ್ ಇಟ್ಕೊಂಡಿದೀವಿ ಶೋಲ್ಡರ್ಸ್ ಮೇಲೆ ಕೈ, ಮುಂದಕ್ಕೆ ಹೋಗು ಹಿಂದಕ್ಕೆ ಬಾ, ಹಿಂಗ್ ಪೂರ್ತಿ ಬಾ, ಲಿಟ್ರಲಿ 3 times ಅದು ನಿಜ. ಅಲ್ಲೇನ್ ಗೊತ್ತಾ, ನನಗೆ ಅದು ಯಾವಾಗ್ಲೂ ಭಯ ಮಾರಾಯ, ಸ್ಪೆಕ್ಸ್ ಏನಾಗ್ಬಿಡುತ್ತೆ ಅಂತ. ನಾನು ಎದ್ದು ಅದಕ್ಕಿಂತ ಮುಂಚೆ ಒಂದು ಚೇತ್ರಿ ಮಿಸ್ ಮಾಡಿದ್ರು ಗೊತ್ತಾ, ಎದ್ದು ನನ್ ಹಿಂಗ್ ಹಿಡ್ಕೊಂಡು ನನ್ ಸ್ಪೆಕ್ಟೇ ಹೋಗಿತ್ತಲ್ಲ, ನನ್ ಸ್ಪೆಕ್ಟ್ ಅಲ್ಲ ಅಂದ್ರೆ ಮಚ್ಚ ಸಾರಿ ಅಂತಾನೆ. ಏನ್ ಹೇಳೋಣ, ಅದಕ್ಕಿಂತ ಮುಂಚೆ ಜಸ್ಟ್ ನಾವ್ ಎಲ್ಲ ಫುಲ್ ಬೆಂಡ್ ಲೀನ್ ಆಗಿ ಬಿದ್ದಿದ್ದೇವೆ ಆಯ್ತಾ. ಅದಕ್ಕಿಂತ ಮುಂಚೆ ಯಾರೋ ಒಬ್ರು ಬಿದ್ರು, ಯಾವ್ದೋ ಮಿಸ್ ಆಗಿತ್ತು, ಫುಲ್ ಎಲ್ಲ ಹಿಂಗ್ ಬಿದ್ದಿದ್ದಾರೆ. ನನ್ ಮುಂದೆ 4 ಜನ ಬಿದ್ರು, ನನ್ ಕಾಲಲ್ಲಿ ತುಳಿದ್ಬಿಟ್ಟು ನನ್ನನ್ ಬೀಳ್ಸಿದ್ರು. ಕ್ರೇಜಿ, ಅದು ನಿಜ, ಸಖತ್ತಾಗಿತ್ತು. ಬಟ್ ನಾನು ಅದೇ ಮ್ಯಾಚ್ ರಿವಾಚ್ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಮತ್ತೊಂದ್ಸರಿ ನೋಡ್ತಾ ಇದ್ದೆ ನಾವ್ ಯಾವ ತರ ಆಡಿದ್ವಿ ಅಲ್ಲಿ. ಅಷ್ಟ್ ಕಾಣೋದಿಲ್ಲ ಮಾರ ಕರೆಕ್ಟ್ ಆಗಿ, ಆ ಮೂಮೆಂಟ್ಸ್ ಅಲ್ಲಿ ಆಗೋಗ್ಬಿಟ್ಟಿರುತ್ತಲ್ಲ. ಸೊ ಮತ್ತೊಂದ್ಸರಿ ನೋಡೋಣ ಅಂತ ನೋಡ್ತಾ ಇದ್ದೆ. ಅವ್ ನೋಡ್ತಿರ್ಬೇಕಾದ್ರೆ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆ ಗೊತ್ತಾ, BFC ಗೆ 3 ಚಾನ್ಸ್ ಇದ್ವು ವಿತಿನ್ 20 minutes. 3 ಚಾನ್ಸ್ ಕ್ಲೀನ್ ಕಟ್ ಚಾನ್ಸ್. ಅಂದ್ರೆ ದೇ ಆರ್ ನಾಟ್ ಲೈಕ್ ಏನೋ 50-50 ಅಲ್ಲ, ಪ್ರಾಪರ್
ನಾವು ಸ್ಕೋರ್ ಮಾಡ್ಬೇಕಿತ್ತು. ಎಸ್ ಫಸ್ಟ್ ಹಾಫ್ ಅಲ್ಲಿ ಸುನಿಲ್ ಛೇತ್ರಿ ಮಿಸ್ ಫೈರಿಂಗ್ ಎಷ್ಟು ಎಫೆಕ್ಟ್, ಎಷ್ಟು ಹಾರ್ಮ್ ಆಯ್ತು ನಮಗೆ, ಅಥವಾ ಏನ್ ಅನ್ಸಿತ್ತು ಆ ಪರ್ಟಿಕ್ಯುಲರ್ ಪಾಯಿಂಟ್ಗೆ, ಮತ್ತೆ ಶಿವ ಪರ್ಫಾರ್ಮೆನ್ಸ್ ಯಾವ ತರ ಇತ್ತು ಅಂತ? ನನ್ಗೆ ಫಸ್ಟ್ ಶಿವ ಬಗ್ಗೆ ಹೇಳ್ಬಿಡ್ತೀನಿ. ಶಿವ ಛೇತ್ರಿ ಇಬ್ರು ಅಪ್ ಫ್ರಂಟ್ ಆದಾಗ ಶಿವ ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ ಅಂತ ಲಾಸ್ಟ್ ಗೇಮ್ ಅಲ್ಲಿ ನಾನು ನೋಡ್ದೆ. ಬಿಕಾಸ್ ಯಾಕೆಂದ್ರೆ ಅವ್ರು ವಿಂಗ್ಸ್ ಅಲ್ಲಿ ಆಡ್ತಿರ್ತಾರೆ, ಛೇತ್ರಿ ಅದೇ ಪ್ರಾಪರ್ ಸ್ಟ್ರೈಕಿಂಗ್ ಅಲ್ಲಿ ಇರ್ತಾರೆ. ಶಿವಾನ ತಗೊಂಡ್ ವಿಂಗ್ಸ್ ಅಲ್ಲಿ ಆಡಿಸ್ತೀರಾ, ಇಲ್ಲ ಅಂದ್ರೆ ಫಾಲ್ಸ್ 9 ತರ ಯೂಸ್ ಮಾಡಕ್ ಟ್ರೈ ಮಾಡ್ತೀರಾ. ಬಟ್ ಅಲ್ಲ, ಶಿವಾಗೆ ಅವ್ನ್ ಪ್ಲೇಸ್, ಛೇತ್ರಿ ಪ್ಲೇಸ್ ಅನ್ನ ಅವನಿಗೆ ಬಿಟ್ರೆ, ಛೇತ್ರಿನ್ ವಿಂಗ್ ಅಲ್ಲಿ ಆಡ್ಸಿದ್ರೆ ಶಿವ ಕನ್ವರ್ಟ್ ಮಾಡಿರೋನು ಅಂತ. 3ರಲ್ಲಿ ಅಟ್ಲೀಸ್ಟ್ ಒಂದಾದ್ರು ಕನ್ವರ್ಟ್ ಆಗಿರೋದು ಶಿವ ಇದ್ದಿದ್ರೆ. ಬಟ್ ಛೇತ್ರಿ ಇಸ್ ಟ್ರೈಯಿಂಗ್ ಹಾರ್ಡ್ ಅಂತ ಅನ್ನಿಸ್ತಿದೆ. ನಾವು ಅಕ್ಸೆಪ್ಟ್ ಮಾಡ್ಲೇಬೇಕು. ಜಾಸ್ತಿ ಮಾತಾಡೋದ್ ಬೇಡ, ಲೆಜೆಂಡ್ ಜಾಸ್ತಿ ಮಾತಾಡೋದ್ ಬೇಡ ಅಷ್ಟೇ. ಈ ಗೇಮ್ ಅಲ್ಲಿ ನೋಡಿದ್ರೆ ಒಂದು ಅಬ್ಸರ್ವ್ ಮಾಡಿದ್ದೇನೆ ಅಂದ್ರೆ, ಹೆಡರ್ ತೋಡ್ರು ಸುನಿಲ್ ಜಸ್ಟ್ ಹೊರಗಡೆ ಹೋಯ್ತು, ಪ್ರಾಪರ್ ಹೆಡರ್ ಇತ್ತು, ಸಖತ್ತಾಗಿ ಅದು ಹೆಡರ್ ಅಂದ್ರೆ ನಿಖಿಲ್ ಕಡೆಯಿಂದ ಅನ್ಕೋತೀನಿ ನಾನು, ಪಾಸ್ ಸಖತ್ತಾಗಿತ್ತು ಅದು, ಒಳ್ಳೆ ಹೆಡರ್ ಕೂಡ, ಬಟ್ ಜಸ್ಟ್ ಹೊರಗಡೆ ಇತ್ತು. ಇನ್ನೊಂದು ಸ್ಲೈಡಿಂಗ್ ಟ್ಯಾಕಲ್ ಮಾಡಿದ್ರು, ಅದು ಕಮಲ್ಜಿತ್ ಕೈ ತಟ್ಟದೆ. ಆಕ್ಚುಲಿ ನಾ ರಿಪ್ಲೈ ನೋಡ್ಬೇಕಾದ್ರೆ ನೋಡಿದೆ, ಅದು ಕಮಲ್ಜಿತ್ ಕೈ ತಟ್ಟು ಹೋಗಿ ರ್ಯಾನ್ ಲೆಂತ್ ಕಮಲ್ಜಿತ್ ಕೈ ತಟ್ಟಿ ಹೋಗಿರೋದು, ಅದು ಸ್ವಲ್ಪ ಡಿಫ್ಲೆಕ್ಷನ್ ಆಗಿದೆ ಅಲ್ಲಿ. ಸೊ ಸುನಿಲ್ ಟೈಮಿಂಗ್ ಮಿಸ್ ಮ್ಯಾಚ್ ಆಯ್ತು ಅಲ್ಲಿ ಮತ್ತೆ, ಅದು ಒಂದು. ಎರಡನೇದು ಮತ್ತೆ ಇನ್ನೊಂದು, ಅದು ಫ್ರೀ ಕಿಕ್. ಐ ಥಿಂಕ್ ಅದು ಸುನಿಲ್ಗೆ ಬ್ಯಾಕ್ ಇಂದ ಸ್ವಲ್ಪ ಪುಷ್ ಬಂತು ಅನ್ಕೋತೀನಿ ನಾನು. ದಮನೋವಿಚ್ ಯಾರು ಅವನು ನಂಬರ್ 5 ಏನೋ ಇದನ್ನ ಡ್ರಿಂಚಿಚ್ 15, ಓಕೆ, ಅವನ ಕಡೆ ಸ್ವಲ್ಪ ಪುಷ್ ಬಂತು. ಐ ಥಿಂಕ್ ಸುನಿಲ್ ಅಲ್ಲೇ ಏನೋ ಮಾಡ್ಲಿಕ್ಕೆ. ಬಟ್ ಎಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ಲೋಸ್ ಬಂದಿದ್ದಾರೆ ಈ ಗೇಮ್. ಈ ಗೇಮ್ ಸುನಿಲ್ ವಾಸಂಟ್ ಏನದು ಫ್ರಸ್ಟ್ರೇಟಿಂಗ್ ಇರ್ಲಿಲ್ಲ. ಸುನಿಲ್ ಒಳ್ಳೆ ರನ್ ಮಾಡ್ತಾ ಇದ್ರು. ಐ ಥಿಂಕ್ ಎರಡು ರನ್ ಆಫ್ ಸೈಡ್ ಆದವು. ಒಂದು ತುಂಬಾ ಕ್ಲೋಸ್ ಇತ್ತದು. ನಾನು ರಿಪ್ಲೇ ಅಲ್ಲಿ ನೋಡಿದಾಗ ತುಂಬಾ ಕ್ಲೋಸ್ ಇತ್ತದು. 1-on-1 ಇತ್ತು ನೋಡು, ಸುನಿಲ್ 1-on-1 ಇದ್ರು ಕೊಹ್ಲಿ ಜೊತೆ, ಅದು ಕಮಲ್ ಜೊತೆ, ಅದು ಕರಂಜಿತ್ ಜೊತೆ. ಸೊ ಅದು ಕ್ಲೀನ್ ಇತ್ತದು, ಅದು ಆಕ್ಚುಲಿ ಆಫ್ ಸೈಡ್ ಇರ್ಲಿಲ್ಲ. ಸೊ ಆತರ ಒಳ್ಳೊಳ್ಳೆ ಚಾನ್ಸ್ ಕ್ರಿಯೇಟ್ ಮಾಡಿದ್ರು, ಹಾಗಾಗಿ ನಂಗೆ ಬೇಜಾರಿಲ್ಲ. ಬಟ್ ನನ್ಗೆ ಇವಂದು ಶಿವದೇ ಸ್ವಲ್ಪ, ಶಿವ ಐ ಥಿಂಕ್ ವಿಂಗ್ಸ್ ಅಲ್ಲಿ ಎಫೆಕ್ಟಿವ್ ಆಗಿಲ್ಲ ನಮಗೆ. ಅದು 5-6 ಅವನು ಸಬ್ಸ್ಟಿಟ್ಯೂಟ್ ಆಗಿ ಆಡಿಸ್ತೀರಾ ನೋಡ್ಬೇಕು. ಐ ಥಿಂಕ್ ನಾನು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದಾಗ ಸುನಿಲ್ ಮಾಡಿಲ್ಲ ಅಂದ್ರೆ ಅವ್ನು ಸ್ಟಾರ್ಟ್ ಮಾಡ್ಬೇಕು, ಇರ್ದಿದ್ರೆ ಅಗೇನ್ ಕ್ವಶನ್ ನನ್ಗೂ ಅದು ಡೌಟ್ ಬಂತು, ಶಿವ ವಾಟ್ ಇಸ್ ದ ರೋಲ್ ಅಂತ. ನೋಡೋಣ ಸೊ ಅದ್ ಹೆಂಗ ಆಡ್ತಾರೆ ಅಂತ. ಬಟ್ ಇಬ್ಬರು ಇಂಪಾರ್ಟೆಂಟ್ ಪ್ಲೇಯರ್ಸ್ ಬಗ್ಗೆ ಮಾತಾಡ್ಲೇಬೇಕು. 2 ಆಶೀಸ್. ಈ ಮೆಂಟಾಲಿಟಿ ಮಾನ್ಸ್ಟರ್ಸ್ ನಾವು ಕ್ರಿಕೆಟ್ ಅಲ್ಲಿ ತಗೊಳ್ಳಿ, ಫುಟ್ಬಾಲ್ ಅಲ್ಲಿ ತಗೊಳ್ಳಿ, ಅಥ್ಲೆಟಿಕ್ಸ್ ತಗೊಳ್ಳಿ, ಎಲ್ಲದರಲ್ಲೂ ಆಶಿ ಮೆಂಟಾಲಿಟಿ ಅಂದ್ರೆ ಕ್ರೇಜಿ ಮೆಂಟಾಲಿಟಿ. ಅವ್ರು ಗಿವ್ ಅಪ್ ಮಾಡೋ ಸೀನೇ ಇಲ್ಲ, ಆ ತರ ಆಡ್ತಾರೆ ಅವ್ರು ಯಾವಾಗ್ಲೂ. ಆ ತರ ನಮ್ ಟೀಮ್ ಅಲ್ಲಿ ಇಬ್ರಿದ್ದಾರೆ, ಇಬ್ರು ನಿನ್ನೆ ಸಖತ್ತಾಗಿ ಆಡಿದ್ರು. ಪ್ರವೀಣ, ನಿಮಗ್ ಬರ್ತೀನಿ. ರ್ಯಾನ್ ಮತ್ತೆ ಅಲೆಕ್ಸ್ ಏನ್ ಅನಿಸ್ತು ನಿಂಗೆ? ರ್ಯಾನ್ ಮತ್ತೆ ಅಲೆಕ್ಸ್ ಏನ್ ಮೆಂಟಾಲಿಟಿ ಮಾನ್ಸರ್ಸ್ ಅಂತ ಗೊತ್ತಾಗ್ತಲ್ಲ. ಸೊ ರ್ಯಾನ್ ಐ ಥಿಂಕ್ ಇಂಜುರಿ ಆಗಿದ್ದಾಗ ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ ಅಲ್ಲ. ಸೊ ಅದಾದ್ಮೇಲೆ ಏನ್ ಬಂದಿದ್ದಾರೆ ಅಂತ ಹೇಳಿದ್ರೆ, ಎಲ್ಲಾ ಮ್ಯಾಚ್ ಅಲ್ಲೂ 100-150% ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ನಿನ್ನೆದು ಅವ್ರ ರನ್ ಇರ್ಬಹುದು, ಅವ್ರ ಕ್ರಾಸಸ್ ಇರ್ಬಹುದು. ಐ ಥಿಂಕ್ ಒಂದ್ ಕ್ರಾಸ್ ಒಳ್ಳೆ ಚಾನ್ಸ್ ನಾವು ಮಿಸ್ ಮಾಡಿದ್ವಿ ಅವ್ರದ್ದು, ಸೈಡ್ ಲೆಫ್ಟ್ ಸೈಡ್ ಫಸ್ಟ್ ಹಾಫ್ ಅಲ್ಲಿ ಕೊಟ್ಟಲ್ಲ. ಸೊ ಅದು ಪ್ಲಸ್ ಅವ್ರ ರನ್ಸು ಏನು ಬಾಕ್ಸಿಗೆ ಡೀಗ್ ರನ್ ಮಾಡ್ತಿದ್ರಲ್ಲ ಬಾಲ್ ಇಟ್ಕೊಂಡು, ಸಾಲಿಡ್ ಪರ್ಫಾರ್ಮೆನ್ಸ್. ಮತ್ ಅಂಡ್ ಡಿಫೆನ್ಸ್ ಅಲ್ಲೂ ಅವ್ರು ಬರ್ತಿದ್ರು. ಕೆಲವು ನೋಡಿದ್ರೆ ಕೆಲವು ಡಿಫೆನ್ಸ್ ಅಲ್ಲಿ he was running back and tackle ಮಾಡ್ತಿದ್ರು. ಸೊ that is very much like 100-150% performance ಅಲ್ಲ. I mean we need such kind of performance. ಯಾಕಂತ ಹೇಳಿದ್ರೆ ಇಲ್ಲದ್ರೆ it's not possible to win ಅಲ್ಲ, because everyone needs to push hard very much. ನಾವು ಯಾವ ಇದ್ರಲ್ಲಿದ್ದೇವೆ ಅಂತ ಹೇಳಿದ್ರೆ, ಹಂಗಿದ್ ಪರ್ಫಾರ್ಮೆನ್ಸ್ ಬಂದ್ರೆ ಮಾತ್ರ ನಾವು ಆ ಮ್ಯಾಚಿಗೆ ಅಷ್ಟು ಜೆನ್ಯೂನ್ ಆಗಿ ಎಫರ್ಟ್ ಹಾಕ್ಬಹುದು. ಇನ್ನು ಅಲೆಕ್ಸ್ ನೋಡಿದ್ರೆ ಏನ್ ಕ್ಲಿಯರೆನ್ಸ್, ಏನ್ ಟ್ಯಾಕಲ್ಸ್, ಇಂಟರ್ಸೆಪ್ಷನ್ಸ್ ಹೇಳ್ಬೋದು. ಇಸ್ ವೆರಿ ಮಚ್ ಆನ್ ದ ಸ್ಪಾಟ್. ಆ 90 ಮಿನಿಟ್ಸ್ ಏನ್ ಆಡಿದ್ರು ಫುಲ್ ತುಂಬಾ ಚೆನ್ನಾಗಿತ್ತು ಅಲ್ಲ. ಸೊ ಐ ಥಿಂಕ್ 2-3 ಇಂಟರ್ಸೆಪ್ಷನ್ಸ್ ಇತ್ತು, ಪ್ಲಸ್ ರನ್ ಬ್ಯಾಕ್ ಟಾಪ್ ಕ್ಲಾಸ್ ಇತ್ತು. ಸೊ ಆ ಮೆಂಟಾಲಿಟಿ ಅಂತ ಹೇಳ್ಬೋದು. ಐ ಥಿಂಕ್ ದಟ್ಸ್ ವಾಟ್ ವಿ ವಾಂಟ್ ಟು ಸಿ ಅಲ್ಲ ಅಟ್ BFC. that's what we are known. ಸೊ ಐ ಥಿಂಕ್ ಆಫ್ಟರ್ ಎರಿಕ್ ನಾವು ಇದನ್ನ ಮಿಸ್ ಮಾಡ್ತಿದ್ವಿ.
So I think that's what we can see with both of Ryan and Alex. True. ಪ್ರೆಸ್ ಕಾನ್ಫರೆನ್ಸ್ ಆಫ್ಟರ್ ಪ್ರೆಸ್ ಕಾನ್ಫರೆನ್ಸ್ ಮ್ಯಾಚ್ ಮುಗಿದ್ಮೇಲೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇವಾನ್ ಮಾತಾಡಿದ್ ನೋಡಿದೆ. BFC ಮೇಲೆ ಆಡ್ದ ನನಗೆ ಏನ್ ಅನಿಸ್ತಂದ್ರೆ ಇಂಡಿಯನ್ ನ್ಯಾಷನಲ್ ಟೀಮ್ ನ್ಯಾಷನಲ್ ಕ್ಲಬ್ ಫುಟ್ಬಾಲ್ ಮೇಲೆ ಆಡ್ತಾ ಇದೀನಿ ಅನಿಸ್ತು. ಜೋಕ್ ಏನ್ ಗೊತ್ತಾ, ಅವ್ನು ಏನು ಹೇಳಿದ್ದೇನು ಗೊತ್ತಾ, ಸರ್ಕ್ಯಾಸ್ಟಿಕ್ ಆಗಲ್ಲ ಅವ್ನು ಹೇಳಿರೋದು ಆಯ್ತಾ. ನಮ್ಮ ಹತ್ರ ಎಷ್ಟ್ ಜನ ಸೀನಿಯರ್ ಪ್ಲೇಯರ್ಸ್ ಇದಾರೆ, ನನ್ನ ಟೀಮಲ್ಲಿ ಇಲ್ಲ ಅಂತ ಅವ್ನು ಅಳ್ತಾ ಇರೋದು. ನಾನೊಂದು ಹೇಳ್ತೀನಿ ನಿಮಗೆ, ರೋಷನ್, ಸುರೇಶ್, ಶಿವಾಲ್ಡೋ, ಶಿವ, ಓಕೆ, 4 ಜನ BFC ಅಲ್ಲಿ ನಿನ್ನೆ ಆಡಿದಂತ ಇದರಲ್ಲಿ 3 ಜನ ಸ್ಟಾರ್ಟರ್ಸ್, ಒಬ್ನು ಸಬ್ಸ್ಟಿಟ್ಯೂಟ್ ಆಗಿ ಬಂದವನು 68th ಮಿನಿಟ್ಗೆ. 4 ಜನ BFC ರಿಸರ್ವ್ ಇಂದ ಬಂದಿರೋರು. ಸುರೇಶ ಯಾರೋ ಸಲ್ಲಿದ್ದ, ನಾನು ಅಕಾಡೆಮಿ ಅಂತ ಹೇಳ್ತಿಲ್ಲ, ಸುರೇಶ್ ಯಾರೋ ಸಲ್ಲಿದ್ದ, ಬಟ್ ರಿಸರ್ವ್ಸ್ ಬಂದು 1 ವರ್ಷ ವೇಟ್ ಮಾಡಿ ಬಂದಿರೋನು. ಆತರ ನಿನ್ನೆ ನಮ್ಮ ಅಕಾಡೆಮಿ ಪ್ಲೇಯರ್ಸ್ ಶಿವಾಲ್ಡೋ, ಶಿವ ಮತ್ತೆ ರೋಷನ್ 3 ಜನ ಆಡಿದ್ರು. ಬ್ಲಾಸ್ಟರ್ಸ್ ಅಲ್ಲಿ ಎಷ್ಟು ಜನ ಆಡಿದ್ರು? ಅಮೆನ್, ವಿಭಿನ್ ಮತ್ತೆ ಯಾರು, ನಿಹಾಲ ಅವನು. ಸೊ 4 ಜನ ಆಡಿದ್ರ, ಇಲ್ಲೂ ಫನಾಯ್ ಆಡಿದ, 4 ಜನ ಆಡಿದ್ರ. ಸೊ ಏನು ಕಳ್ತಾ ಇದ್ದಾನೆ ನಂಗೆ ಅರ್ಥ ಆಗ್ತಿಲ್ಲ. ಇವನ್ ಆಲ್ವೇಸ್ ಕ್ರೈಯಿಂಗ್ ಅಲ್ಲ, ಆಲ್ವೇಸ್ ಕ್ರೈಯಿಂಗ್ ಏನು ಕಳ್ತಾ ಇದೆ ನನ್ ಮಗ? ಒಂದು ರೀಸನ್ ಎಲ್ಲಾದ್ರೂ. ಬ್ಲಾಸ್ಟರ್ಸ್ ಮ್ಯಾಚ್ ನಾವು ಯಾವಾಗ ಅವ್ರು ಸೋತ್ರೆ ಇದೆಯಲ್ಲ, ಏನಾದ್ರೂ ಒಂದು ರೀಸನ್ ಬರುತ್ತೆ ಕರೆಕ್ಟ್ ಆಗಿ. ಒಂದು ಫ್ಯಾನ್ಸ್ ಕಡೆಯಿಂದ, ಒಂದು ಕೋಚ್ ಕಡೆಯಿಂದ. ಇವತ್ತು ನೋಡಿದ್ರಲ್ಲ ರೀಸನ್, ನ್ಯಾಷನಲ್ ಕ್ಲಬ್ ನ್ಯಾಷನಲ್ ಟೀಮ್ ಜೊತೆ ಆಡ್ದಾಗ ಆಯ್ತಾ ಅಂತ. ನೋ ಸೆನ್ಸ್ ಆಯ್ತಾ. ಯಾಕಂತ ಹೇಳಿದ್ರೆ ಎವ್ರಿ ಟೀಮ್ ಡೂ ದಾಟ್ ಅಲ್ಲ. ಸುರೇಶ ಏನು ಡೈರೆಕ್ಟ್ ಆಗಿ ನ್ಯಾಷನಲ್ ಟೀಮಿಗೆ ಹೋಗಿಲ್ಲ. ಸುರೇಶ ಇಲ್ಲಿ ಪರ್ಫಾರ್ಮ್ ಮಾಡಿದಕ್ಕೆ ನ್ಯಾಷನಲ್ ಟೀಮಿಗೆ ಹೋಗಿಲ್ಲ. ಪರ್ಫಾರ್ಮ್ ಮಾಡಿದಕ್ಕೆ ಅವನು ನ್ಯಾಷನಲ್ ಟೀಮ್ ಕಾಲ್ ಬಂದದ್ದು. ಓಕೆ, ಚೇತ್ರಿ ಇರ್ಬೋದು ಅಥವಾ ಗುರ್ಪ್ರೀತ್ ಇರ್ಬೋದು, ಅವರು ನ್ಯಾಷನಲ್ ಟೀಮ್ ಅಲ್ಲಿ ಇದ್ರು. ಬಟ್ ನೀವು ಸೈನ್ ಮಾಡಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಕ್ ಆಗಲ್ಲ. ಅವ್ರ ಕಡೆ ಇದ್ದಾರೆ. ಅವ್ರ ಕಡೆ ಯಾಕೆ ಅವ್ರ ಕಡೆ ನ್ಯಾಷನಲ್ ಟೀಮ್ ಅಲ್ಲಿ ಇಲ್ವಾ? ರಾಹುಲ್ ಕೆಪಿ ಆಡ್ಲಿಲ್ವಾ? ಇಶಾನ್ ಪಂಡಿತ್ ಕಡೆ ಯಾರು ಜಿಕ್ಸನ್ ಇರ್ಲಿಲ್ವಾ? ಹಾರ್ಮಿ ಅಪ್ಪನ್ ಇಲ್ವಾ? ಅವರೆಲ್ಲ ಅವ್ರ ಕಡೆ 4 ಜನ ಇದ್ದಾರಲ್ವಾ? ಜಸ್ಟ್ ಗಿವಿಂಗ್ ರೀಸನ್ಸ್ ಅಲ್ಲ, ಅವ್ರ ಫ್ಯಾನ್ಸ್ ಪ್ಲೀಸ್ ಮಾಡಿಕ್ಕೆ ರೀಸನ್ ಬೇಕಲ್ಲ. ಸೊ ದಟ್ಸ್ ಓನ್ಲಿ ರೀಸನ್. ನೀವು ಫ್ಯಾನ್ಸ್ ಕಡೆಯಿಂದ ಒಂದು ರೀಸನ್ ಈಗ ಹೊರಡ್ತಿದ್ದಾರೆ, ಅದನ್ನ ಸ್ವಲ್ಪ ವೈರಲ್ ಮಾಡಿ ಅಷ್ಟೇ. ಈ ಸತಿ ಮಾಡ್ಲಿಲ್ಲ ಅಂತ ಇಲ್ಲಿ ಮಾತಾಡ್ತಿದ್ದಾನೆ. ನಿಜ, ಅದು ಏನದು ಯಶ್? ಅದು ರಾಕೆಟ್ ಅಂತಿದ್ದಾರೆ, ಡಾರ್ಟ್ ಅಂತಿದ್ದಾರೆ. ಇನ್ನ ಸ್ವಲ್ಪ ಜನ ಯಾರೋ ಬೋ ಅಂಡ್ ಆರೋ ತಗೊಂಡು ಹೆಸರು ಅಂತ ಬೇರೆ ಹೇಳ್ತಿದ್ದಾರೆ ಟ್ವಿಟರ್ ಅಲ್ಲಿ. ಇಬ್ರು ಯಾರು ಗುರು ಇವರೆಲ್ಲ? ಲೈಕ್ ಕಾಮನ್ ಸೆನ್ಸ್ ಇಟ್ಕೊಂಡು ಅದು ಮಾತಾಡ್ತಾರೆ. ಫಸ್ಟ್ ಸೆಕ್ಯೂರಿಟಿ ಚೆಕ್ ಕರೆಕ್ಟ್ ಆಗಿ ಆಗುತ್ತೆ ಈಗ. ಓಕೆ, ವಿತ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಇನ್ ಬ್ಯಾಂಗ್ಳೂರ್, ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಬ್ಯಾಂಗ್ಳೂರ್, ಮೊದಲೇ KBFC ಗೇಮ್ ಜಾಸ್ತಿ ಇದೆ, ಅದಾದ್ಮೇಲೆ ಪುನಃ ನಿನ್ನೆ ಜಾಸ್ತಿ ಇತ್ತು. ಓಕೆ, ಅದಿಟ್ಕೊಂಡು ಬೋ ಅಂಡ್ ಆರೋ ಅಂತ ಹೇಳಿದ್ರೆ ಅವನಿಗೆ ಫುಲ್ ಟ್ವಿಟರ್ ಅಲ್ಲಿ ಅಲ್ಲ, ಅವ್ರಿಗೆ ಗೆಲ್ಲಕ್ ಆಗಲ್ಲ ಅಂತ ಟ್ವಿಟರ್ ಅಲ್ಲೆಲ್ಲ ಈ ತರ ಆರೋಪ ಮಾಡೋದು. ಅಟ್ಲೀಸ್ಟ್ ರಾಕೆಟ್, ಪೇಪರ್ ರಾಕೆಟ್ ಅಂದ್ರೂ ಒಪ್ಕೊಂಡ್ ಬಿಡ್ಬೋದು, ಬಿಡಪ್ಪ ಆಯ್ತು ಅಂತ. ಬಟ್ ಅದು ಅಷ್ಟು ದೂರ ಟ್ರಾವೆಲ್ ಮಾಡಲ್ಲ. ಆಲ್ಮೋಸ್ಟ್ 30 meters ಡಿಸ್ಟೆನ್ಸ್ ಇದೆ ನಮ್ ಸ್ಟ್ಯಾಂಡ್ಸ್ ಗಿಂದ ಅಲ್ಲಿ ಅವ್ರ ಕಾರ್ನರ್ಸ್ಗೆ. ಅದು ಏನ್ ಹೇಳ್ತಾರೆ, ಲೈಕ್ ಗೆಲ್ಲಕ್ ಆಗ್ಲಿಲ್ಲ ಅಂತ ರೀಸನ್ಸ್ ಹುಡ್ಕೋದು, ಈ ತರ ರೀಸನ್ಸ್ ಹುಡ್ಕೋದು ಬಿಟ್ರೆ ಅವ್ರ ಟ್ರೋಫಿ ಗೆಲ್ತಾರೆ, ಇಲ್ಲಾಂದ್ರೆ ಏನು ಗೆಲ್ಲಲ್ಲ. ಜಸ್ಟ್ ಮಲೈನ್ ಇಟ್ಟಲ್ಲ, ಎಷ್ಟ್ ಚೆನ್ನಾಗಿರುತ್ತೆ. ನಾವು ಚೆನ್ನಾಗಿ ಗೆದ್ದಿದ್ದಾನೆ, ಒಳ್ಳೆ ಗೇಮ್ ಇತ್ತು, ಒಳ್ಳೆ ಅಟ್ಮಾಸ್ಫಿಯರ್ ಇತ್ತು, ಮುಗೀತು. ಟೇಕ್ ದ ಎಲ್ ಅಂಡ್ ಫಕಿಂಗ್ ಮೂವ್ ಆನ್, ದಟ್ಸ್ ಇಟ್. ಯಾಕೆ ಒನ್ ಥಿಂಗ್ ಅಂಡರ್ಸ್ಟ್ಯಾಂಡ್, ಕಂಠೀರವ ಈಸ್ ನಾಟ್ ರೆಕ್ಟಾಂಗಲ್. ಓಕೆ, ಕಂಠೀರವ ರೆಕ್ಟಾಂಗಲ್ ಇಲ್ಲ, ಅಲ್ಲಿ ಟ್ರ್ಯಾಕ್ ಇದೆ ಪಕ್ಕದಲ್ಲಿ 2 ಕಡೆ. ಸೊ ಟ್ರ್ಯಾಕ್ ಇರೋದ್ರಿಂದ ಸೌತ್ ಅಂಡ್ ನಾರ್ತ್ ಅಲ್ಲಿ ಕೇರಳ ಫ್ಯಾನ್ಸ್ ಇದ್ರು. ಸೊ ಹೆನ್ಸ್ 2 ಕಾರ್ನರ್ ಅಲ್ಲೂ ಸೌತ್ ಅಂಡ್ ನಾರ್ತ್ ಇಸ್ ದ ನಿಯರೆಸ್ಟ್ ಸ್ಟ್ಯಾಂಡ್. ಅಂಡರ್ಸ್ಟ್ಯಾಂಡ್? ಸೊ ಸೌತ್ ನಾರ್ತ್ ನಿಯರೆಸ್ಟ್ ಸ್ಟ್ಯಾಂಡ್. ಅಲ್ಲಿಂದ ಏನಾದ್ರು ಬಂದ್ ಬಿದ್ದಿದೆ ಅಂದ್ರೆ ಇದರ್ ಸೌತ್ ಇಂದ ಬಂದಿರ್ಬೇಕು, ಇದರ್ ನಾರ್ತ್ ಇಂದ ಬಂದಿರ್ಬೇಕು ಅಷ್ಟೇ. ಯು ಅಂಡರ್ಸ್ಟ್ಯಾಂಡ್? ಸೊ ಹಾಗಿದ್ರೆ ನಿಮ್ ಫ್ಯಾನ್ಸ್ ಎಷ್ಟಿದಾರ ಏನಾದ್ರು? ನಮ್ಗೆ ಯಾವಾಗ್ಲೂ ಡೌಟ್ ಇದೆ, ನೀವು ಆಕ್ಚುಲಿ ನಿಮ್ ಪ್ಲೇಯರ್ಸ್ ಇಷ್ಟನೇ ಪಡಲ್ಲ ಅಂತ. ಸೊ ಮೇ ಬಿ ನೀವೇ ಎಷ್ಟಿರ್ಬೇಕು. ಅದಕ್ಕೆ ರಾಹುಲ್ ಕೆಪಿ ಟ್ರಾಲ್ ಮಾಡಿದ್ದ ಅಲ್ವಾ, ನೀವೆಲ್ಲ ಫ್ಯಾನ್ಸ್ ಅಲ್ಲ ಅಂತ. ಇವನ್ ಅದೇ ಸೆಲ್ಫ್ ಎಲ್ಲ ಟ್ರಾಲ್ ಮಾಡಿದ್ದಾರೆ ಅವ್ರವ್ರ ಪ್ಲೇಯರ್ಸ್, ಇವೆಲ್ಲ ತಂದ್ಬಿಡ್ತಾರೆ. ಇರ್ಲಿ, ಅದು ಯಾವಾಗ್ಲೂ ಆಗ್ತಿರುತ್ತೆ, ಅದು ನಾನ್ ಸೆನ್ಸ್ ಕ್ರಿಯೇಟ್ ಆಗುತ್ತೆ. ಇವನ್ ಅಳ್ತಾನೆ, ಅದಾದ್ಮೇಲೆ ಫ್ಯಾನ್ಸ್ ಅಳ್ತಾರೆ. ಅವರಿಗೆ ರೀಸನ್ ಬೇಕು, ಇಬ್ರಿಗೂ ರೀಸನ್ ಬೇಕು. ಸೊ ಅದ್ ಅಳ್ತಾ ಇರ್ತಾರೆ. ಇವನ್ ಅಂತೂ ರೀಸನ್ ಸಿಗ್ದ ನ್ಯಾಷನಲ್ ಟೀಮ್ ಪ್ಲೇಯರ್ಸ್ ಅಂತ ಹೇಳ್ಕೊಂಡು, ಇವರು ಫ್ಯಾನ್ಸ್ ಇದನ್ನ ಇಟ್ಕೊಂಡು ಅಳ್ತಿದ್ದಾರೆ.
ಅಲ್ಲ. ಸೊ ಅವನೇನ್ ಹೇಳಿದಾನ್ ಗೊತ್ತಾ, ಗೋಲ್ ಕೀಪರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಗೋಲ್ ಕೀಪರ್ ನ್ಯಾಷನಲ್ ಟೀಮ್ ಪ್ಲೇಯರು. ಸಾನಾ ಬಗ್ಗೆ ಹೇಳಿದಾನೆ, ಮಿಡ್ಫೀಲ್ಡ್ ಅಲ್ಲಿ ಸೆಂಟರ್ ಬ್ಯಾಕ್ ಅಲ್ಲಿ ಸಾನಾ ನ್ಯಾಷನಲ್ ಟೀಮ್ ಏಷ್ಯನ್ ಕಪ್ ಇರ್ಲಿ, ಸಾನಾ ಆಡಿಲ್ಲ ರೀಸೆಂಟ್ಲಿ ಬಿಕಾಸ್ ಆಫ್ ಫ್ಯಾಮಿಲಿ ಇಶ್ಯೂ. 1.5 year ಇಂದ ಆಡಿಲ್ಲ ಸಾನಾ. ಸೊ ಸಾನಾ ಔಟ್ ಅದಾನೆ. ರೋಷನ್ ಇವಾಗ ಸ್ಟಾರ್ಟ್, ರೋಷನ್ ಸ್ಕ್ವಾಡ್ ಅಲ್ಲೇ ಇಲ್ಲ, ಇಬ್ರು ಇಲ್ಲ. ಸೊ ದಟ್ ಇಸ್ ಗಾನಾ. ನೆಕ್ಸ್ಟ್ ಮಿಡ್ಫೀಲ್ಡ್ ಅಂತ ಹೇಳಿದಾನೆ ಸುರೇಶ, ಅಗ್ರಿ ಕಂಪ್ಲೀಟ್ಲಿ. ನಿಖಿಲ್ ಒಬ್ಬ ನಿಖಿಲ್ ಒಬ್ಬ ಇದ್ದಾನೆ. ಇಲ್ಲಿ ಸುರೇಶ 3 ಆಯ್ತು. ಮುಂದೆ ಚೇತ್ರಿ ಅಂತ ಹೇಳಿದಾನೆ 4. ಈಗ ಅವ್ರ ಟೀಮ್ಗೆ ಬಂದಾಗ ಎಕ್ಸಾಕ್ಟ್ಲಿ ಅವ್ರ ಟೀಮ್ಗೆ ಬಂದಾಗೂ ಅದೇ ತರ ಇದೆ. ಚೇತ್ರಿ 39 year old, 39 year old ವರ್ಕರ್ಸ್ ಅಷ್ಟೇ. ಬಾಪ್ ಆಫ್ KBFC. ಫಸ್ಟ್ ರಾಹುಲ್ KP ಕೇರಳ ಬ್ಲಾಸ್ಟರ್ಸ್ಗೆ, ಸೆಕೆಂಡ್ ಥರ್ಡ್ ಹಾರ್ಮಿ ಅಪ್ಪನ್, ಫೋರ್ತ್ ಇಶಾನ್ ಪಂಡಿತ. ಗುರು ಇಶಾನ್ ಪಂಡಿತ ಏನಕ್ಕೆ ತಗೊಂಡಿದ್ದೀರಾ ಗುರು? ಮ್ಯಾಚ್ ಅಲ್ಲಿ ಆಡಲ್ಲ, ಸುಮ್ನೆ ನ್ಯಾಷನಲ್ ಟೀಮ್ ಕರೆಸ್ತಾರೆ. ರೋಷನ್ ಆದ್ರೂ ಕರ್ಸ್ರಪ್ಪ, ಇನ್ನೊಂದ್ ಸ್ವಲ್ಪ ಅಟ್ಲೀಸ್ಟ್ ಶಿವನ್ ಆದ್ರೂ ಕರ್ಸಿ ಅಲ್ಲ. ಇಶಾನ್ ಪಂಡಿತ ಏನೂ ಆಡ್ತಿಲ್ಲ ಅಂತ ಹೇಳಿದ್ರೆ ಶಿವ ಜಾಸ್ತಿ ಟೈಮ್ ಆಡ್ತಿದ್ದಾನೆ ಇಶಾನ್ ಪಂಡಿತಗಿಂತ. ಗೇಮ್ ಟೈಮ್ ಇದೆ, ಸ್ಕೋರ್ ಮಾಡಿದ್ದಾನೆ ಶಿವ. 2 ಗೋಲ್ ಸ್ಕೋರ್ ಮಾಡಿರೋದು. ನಿಜ. ಅದು ಹೆಂಗೆ ಅವು 2 ಗೋಲ್ ಬಂದು ನಮ್ಗೆ 3 points ಕೊಟ್ಟಿರವಲ್ಲ. ಹೌದು, ಕರೆಕ್ಟ್. ನಿಖಿಲ್ ಪೂಜಾರಿ ಪರ್ಫಾರ್ಮೆನ್ಸ್. ಎಕ್ಸಾಕ್ಟ್ಲಿ. ನಿಖಿಲ್ ಪೂಜಾರಿ ಹೋಗಿನ ಮುಂಚೆ ನಾ ಈ 3 years ಬಗ್ಗೆ ಕೇಳ್ಬಿಡ್ತೀನಿ. ಸಾನಾ, ಸುರೇಶ, ಶಿವಾಲ್ಡೋ. ಏನ್ ಅನ್ಸ್ತಿದೆ ಇವ್ರು 3 ಜನ ಯಾವ ತರ ಆಡ್ತಿದ್ದಾರೆ? ರಾಕ್ ಸ್ಟಾರ್ಸ್ ಇವ್ರು 3 ಜನನು. ಬಿಕಾಸ್ ಯಾಕಂದ್ರೆ ಸಾನಾ ಎವ್ರಿ ಟೈಮ್ ನಾವು ಚಾಂಟ್ ಮಾಡಿದಾಗ ನೋಡ್ತಿರಲ್ಲ ಯಾವ ತರ ರಿಯಾಕ್ಟ್ ಮಾಡ್ತಾನೆ ಅಂತ. ಅವನಿಗೆ ಇಷ್ಟ ಆಗ್ತಿದೆ ನಾವು ಚಾಂಟ್ ಮಾಡ್ತಿರೋದು. ಸಾನಾ ವೈಟಲ್ ಸೈನಿಂಗ್ ಅಪ್ಪ. ಡ್ಯಾರನ್, ಥ್ಯಾಂಕ್ಸ್ ಗುರು ಕರ್ಕೊಂಡ್ ಬಂದಿದ್ದಕ್ಕೆ. ಅದಕ್ಕೆ ಬರ್ದಿದ್ದೀನಿ ಅಪಾಲಜಿ ಲೆಟರ್ ಬರ್ದಿದ್ದೆ ಅದಕ್ಕೆ ಅವಾಗ್ಲೇನೆ. ನೆಕ್ಸ್ಟ್ ಸುರೇಶ್ ಬಗ್ಗೆ ಮಾತಾಡ್ಬೇಕಂದ್ರೆ, ಸುರೇಶ್ ಗೊತ್ತಲ್ಲ ಬ್ರೋ, ಎಲ್ಟಾರಿಟೋ. ಇವರೆಲ್ಲ ಸುರೇಶ್ ಕೂಡ ಅಷ್ಟೇ. ಲಾಸ್ಟ್ ಗೇಮ್ ಏನು ಅವನು ಯೆಲ್ಲೋ ಕಾರ್ಡ್ ಇಂದ ಮಿಸ್ ಆಗಿದೆ. ಅದ್ ಬಿಟ್ರೆ ಮುಂಬೈ ಸಿಟಿಲಿ ಆಡಿದಾಗ ಓಕೆ ಪರ್ಫಾರ್ಮೆನ್ಸ್ ಇತ್ತು. ಬಟ್ ಇವರೆಲ್ಲ ಬಿಗ್ ಗೇಮ್ಸ್ ಪ್ಲೇಯರ್ಸ್ ಬ್ರೋ. ಬಿಗ್ ಗೇಮ್ ಅಂತ ಬಂದಾಗ ಇವರೆಲ್ಲ 100 ಅಲ್ಲ 150 ಕೊಟ್ಟು ಆಡ್ತಾರೆ. ಶಿವಾಲ್ಡೋ ನಮ್ಮ ಅಕಾಡೆಮಿಕ್ ಪ್ಲೇಯರ್, ಬೇಸಿಕಲಿ ಸೆಂಟರ್ ಬ್ಯಾಕ್ ಹುಡ್ಗ. ಆಮೇಲೆ ರೈಟ್ ಬ್ಯಾಕ್ ಆಡ್ಸಿದ್ರು, ಆಮೇಲೆ ಮಿಡಲ್ ಆಡ್ಸಿದ್ರು, ಆಮೇಲೆ ವಿಂಗಲ್ ಆಡ್ಸಿದ್ರು. ಎಲ್ಲಾ ಕಡೆ ಆಡ್ತಾನೆ ಬ್ರೋ. ಒನ್ ಆಫ್ ದ ಟ್ಯಾಲೆಂಟೆಡ್ ಪ್ಲೇಯರ್. ಫ್ಲೆಕ್ಸಿಬಿಲಿಟಿ ಪ್ಲೇಯರ್ ಸಖತ್. ನಿಜ. ಇವ್ರ 3 ಜನ ಒಳ್ಳೆ ಇಟ್ಕೊಂಡಿರೋದು ನಮ್ಗೆ ನಿಜ ಹೆಮ್ಮೆ ಆಗುತ್ತೆ. ನಾನು ಇದ್ರ ಜೊತೆಗೆ ಇನ್ನೊಂದು ಏನ್ ಕೇಳ್ಕೊತೀನಿ, ಡ್ಯಾರನ್ ಮತ್ತೆ ಪಾರ್ಥ ಅಂದ್ರೆ ರಾನ್ ವಿಲಿಯಮ್ಸ್ ನ ಮತ್ತೆ ಅಲೆಕ್ಸ್ ನ ಸೈನ್ ಮಾಡ್ಬಿಡಪ್ಪ, ಬಿಡ್ಬೇಡ. ಅವ್ರಿಬ್ರು ಬೇಕು ನಮ್ಗೆ. ಎಕ್ಸಾಕ್ಟ್ಲಿ. ಐ ಥಿಂಕ್ ಅವ್ರಿಬ್ರು ಇರ್ತಾರೆ ಅನ್ಸುತ್ತೆ ಅಲ್ಲ ಅದ್ರಲ್ಲಿ. ಅಲೆಕ್ಸ್ ಲಾಸ್ಟ್ ಇಯರ್ ಮುಗ್ದೋಗುತ್ತೆ May 31st ರಿನ್ಯೂ ಮಾಡ್ತಾರೆ ಕಾಣುತ್ತೆ ಅಲೆಕ್ಸ್ ನ. ಐ ಥಿಂಕ್ ಕರೆ. ಅದೇ ತರ ಇನ್ನೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಮತ್ತ ನಮ್ದು ಈ ಜನವರಿ ವಿಂಡೋ ಟ್ರಾನ್ಸ್ಫರ್ ಬಂದಿರೋದು ಅವರು ಕೂಡ. ಕುಡ್ಲಾ ಹುಡ್ಗ ಪ್ರವೀಣ್, ಹೇಳಿ ಪ್ರವೀಣ್, ಏನ್ ಅನ್ಸ್ತಿದೆ? ಕುಡ್ಲಾ ಹುಡ್ಗ ಹೆಂಗ್ ಆಡ್ತಿದ್ದಾನೆ? ಟಾಪ್ ಪರ್ಫಾರ್ಮೆನ್ಸ್ ನಿಖಿಲಿದ್ದು ಕೇಳೋದೇ ಬೇಡ ಅಲ್ಲ. ಸೊ ಐ ಥಿಂಕ್ ನಾವು ಹೈದರಾಬಾದ್ ಅಲ್ಲಿ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ನೋಡಿ ಎಲ್ಲರೂ ಫ್ಯಾನ್ ಆಗಿದ್ರು. ಅದಾದ್ಮೇಲೆ ಆ ಪರ್ಫಾರ್ಮೆನ್ಸ್ ಅನ್ನ ಕನ್ಸಿಸ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಈವನ್ ನ್ಯಾಷನಲ್ ಟೀಮ್ ಅಲ್ಲೂ ಆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಲ್ಲ ನಿಖಿಲ್ ಇದು. ಸೊ ಸೇಮ್ ನೀನೇನ್ ನೋಡಿದ್ರು ನಾವು ನಿಖಿಲ್ ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಇತ್ತು. ಆ ರನ್ಸ್ ಇರ್ಬೋದು, ಒಂದು ಕ್ರಾಸ್ ಕೊಟ್ಟಿದ್ರು ಜಸ್ಟ್. ಐ ಥಿಂಕ್ ಸುನಿಲ್ ಮಿಸ್ ಮಾಡಿದ್ರಲ್ಲ ಆ ಕ್ರಾಸ್ ನ, ಇಲ್ಲ ಶಿವನ್ ಬಟ್ ಜಸ್ಟ್ ಮಿಸ್ ಆಗಿತ್ತು. ಸೊ ಅವ್ರದ್ದು ಇಂಟರ್ಸೆಪ್ಷನ್ಸ್ ಹಂಗೆ. ಸೊ ಟಾಪ್ ಕ್ಲಾಸ್ ಅಲ್ಲಿ ಇತ್ತು ನಿನ್ನೆ. ಐ ಥಿಂಕ್ ನಿನ್ನೆ ನಿಖಿಲ್ ಅಲ್ಲಿ ಯಾವ್ದೋ ಒಂದು ಮಿಸ್ಟೇಕ್ ನಂಗಂತೂ ಕಾಣ್ಲಿಲ್ಲ. ವೆರಿ ಮಚ್ ಫುಲ್ ಕವರ್ ಮಾಡ್ತಿದ್ರು ನಾವು. ಐ ಥಿಂಕ್
ರೈಟಿಗೆ ಇದ್ ಮಾಡ್ತಿದ್ದಾಗ ಐ ಥಿಂಕ್ ರೈಟ್ ಅಲ್ಲಿ ಬಾಲ್ ಇದು ಒಳ್ಳೆ ಹೇಳ್ಕೊಂಡು ಹೋಗ್ತಿದ್ರು. ಸೊ ಅದು ತುಂಬಾ ಚೆನ್ನಾಗಿರ್ತಿತ್ತು, ಯಾಕಂತ ಹೇಳಿದ್ರೆ ಫುಲ್ ಲೆಫ್ಟ್ ಅಲ್ಲಿ ಫುಲ್ ಅವರು ಇದ್ ಮಾಡ್ತಿದ್ರಲ್ಲ, ಬಾಲ್ ಅನ್ನ ಇಂಟರ್ಸೆಪ್ಟ್ ಮಾಡ್ತಿದ್ರು. ಸೊ ಹಾಗಾಗಿ ದಟ್ ವಾಸ್ ವೆರಿ ನೈಸ್ ಫ್ರಮ್ ನಮ್ಮ ಕೊಟ್ಟದ ಜನ. ನಿಜ. 85th ಮಿನಿಟ್ ಅಲ್ಲಿ ಒಂದು ಶೋಲ್ಡರ್ ಡ್ರಾಪ್ ಮಾಡ್ತಾರೆ ಆಮನ್ ಮೇಲೆ ನಿಖಿಲ್ ಪೂಜಾರಿ, ನೋಡಿ ಅದು 85th ಮಿನಿಟ್. ಓಕೆ 85th ಮಿನಿಟ್ ನೋಡಿ, ಅದು ಪ್ರೊಪ್ಪರ್ ಸಾಲಿಡ್ ಇದೆ, ಮಸ್ತ್ ಮಜಾ ಬರುತ್ತೆ. ಅದು ನಿನ್ನೆ ತುಂಬಾ ನಟಲ್ಲ ವಾಸ್ ಲೈಕ್ ನಿಖಿಲಸ್ ಟಾಯಿಂಗ್ ಐಮನ್ ಮತ್ತೆ ಇನ್ನೊಂದು ಅದನ್ನು ಫುಲ್ ಟಾಯ್ ಮಾಡ್ತಿದ್ರು ಆಚೆ ಕರ್ಕೊಂಡು ಹೋಗಿ. ಸೊ ಐ ಥಿಂಕ್ ಎಕ್ಸೆಪ್ಟ್ ಫಾರ್ 1 or 2 ರನ್ ಬೈ ರಾಹುಲ್ ಕೆಪಿ, ನಿಖಿಲ್ ಎಲ್ಲೂ ಬೀಟನ್ ಆಗ್ಲಿಲ್ಲ ಅಲ್ಲ. ಐ ಥಿಂಕ್ ಎಕ್ಸಾಕ್ಟ್ಲಿ ಅದು ಒಂದೇನೋ, ಅದು ಬಿಟ್ರೆ ನಿಖಿಲ್ ಸಖತ್ ಆಡಿದ್ರು. ಅದೊಂದು ತುಂಬಾ ಇಷ್ಟ ಆಯ್ತು ನಿಜ. ಇಂಟ್ರೆಸ್ಟೆಡ್ ಬ್ಲಾಸ್ಟೆಡ್ ಅಂತೀನಿ ನಾನಂತರು. ಸೊ ಯಶ್ ಆ ಬ್ಯಾನರ್ ಬಗ್ಗೆ ಹೇಳು ಯಶ್. ಅದು ಆಲ್ವೇಸ್ ಫಸ್ಟ್ ಆಫ್ ಆಲ್ ಕ್ರಿಂಜ್, ಅವ್ರ ಬ್ಯಾನರ್ ಆಲ್ವೇಸ್ ಕ್ರಿಂಜ್ ಇರುತ್ತೆ, ನಾನ್ ಸೆನ್ಸ್ ಇರುತ್ತೆ, ಮತ್ತೆ ಇಂಗ್ಲಿಷ್ ಅಂತೂ ಸಾಯಿಸ್ಬಿಟ್ಟಿರ್ತಾರೆ. ರೆಸ್ಟ್ ಇನ್ ಪೀಸ್ ಫಾರ್ ಇಂಗ್ಲಿಷ್. ಸೊ ಹೇಳು ಯಶ್, ಅದು ಯಾವ ತರ ಇತ್ತು ಬ್ಯಾನರ್? ನಮ್ ಲೆಜೆಂಡ್ ಆನ್ಸರ್ ಕೊಟ್ರಲ್ಲ, ಒಂದು ಇಂಗ್ಲಿಷ್ ಮಲಯಾಳಂ ಡೈರಿ ಇಟ್ಕೊಂಡು ನಿಂತ್ಕೊಂಡ್ರಲ್ಲ, ಡಿಕ್ಷನರಿ ಇಟ್ಕೊಂಡು ಕರೆಕ್ಟ್ ಆಗಿ ಒಂದು ಸಾಲಿಡ್ ಆನ್ಸರ್ ಕೊಟ್ರು ಅಷ್ಟೇ. whoever has got that idea na BFC fans to BFC admin ಈ ತರ ಟ್ರಾಲ್ಸ್ ಎಲ್ಲ ಒನ್ ಮೋರ್ ಅಂತ ಬರ್ತಾ ಇರ್ಲಿ ಅಂತ ಕೇಳ್ತಾ ಇದ್ವಿ, ಅವರು ತಗೊಳ್ಳಿ ಅಂತ ಕಳಿಸ್ತಾ ಇದ್ರು, ಕೊಡ್ತಾ ಇದ್ರು. ಪೋಸ್ಟ್ ಮ್ಯಾಚ್ ಬ್ಯಾಟರ್ಸ್ ಅಂತೂ ಸೆಕ್ಸಿ ಆಗಿತ್ತು ನಿನ್ನೆ ಮಾತ್ರ. ಅದು ಎಲ್ಲಾನು ಕಿಕ್ಕಾಸಿದ್ದು ಗೊತ್ತಾ. ಅದು ಒಂದಿಷ್ಟು ಜನ ಏನಂತಾರೆ ಓವರ್ ದಿ ಲೈನ್ ಅಂತಾರೆ. ಐ ಥಿಂಕ್ ಡಬ್ಲ್ಯೂ ಇದು ಇಟ್ ಈಸ್ ಓಕೆ, ಓವರ್ ದಿ ಲೈನ್ ಇಸ್ ಓಕೆ. ಅವರು ಸುನಿಲ್ಗೆ ಏನಂದಿದ್ರು, ಅವ್ರು ಸುನಿಲ್ಗೆ ಮರ್ಯಾದೆ ಇಲ್ಲ ಅಂತ ಅಂದಿದ್ರು. ಅದಕ್ಕೆ ಸಖತ್ತಾಗಿತ್ತು. ಎಲ್ಲ ನಮ್ ಪ್ಲೇಸ್ ಎಷ್ಟು ಅಬ್ಯೂಸ್ ಮಾಡಿದ್ರು, ನಾವೇನ್ ಅಬ್ಯೂಸ್ ಮಾಡಕ್ ಹೋಗಿಲ್ಲ ಅಲ್ಲ. ಎಕ್ಸಾಕ್ಟ್ಲಿ. ನನಗೆ ಅದರಲ್ಲಿ ಅಲ್ಟಿಮೇಟ್ ಕ್ರಿಂಜೆಸ್ಟ್ ಅನ್ಸಿದ್ದು ಏನ್ ಗೊತ್ತಾ, ಯು ಮೇ ಕೀಪ್ ಟಾಕಿಂಗ್ ಅಬೌಟ್ ವಾಕ್ಔಟ್, ವಿ ಆರ್ ವಾಕಿಂಗ್ ಇನ್ ಟು ಪ್ಲೇ ಆಫ್ ಅಂತೆ. ಅದನ್ನ ಟ್ರೋಫಿ ತರ ಟ್ರೀಟ್ ಮಾಡ್ತಾ ಇದಾರೆ ಇವರು, ಪ್ಲೇ ಆಫ್ ಗೆಲ್ಲ ಹೋಗ್ತಾ ಇರೋದು. ಅದನ್ನ ಬ್ಯಾನರ್, ಅದು ಯಾವಾಗ ಸೋತ್ ಮೇಲೆ ಈ ಬ್ಯಾನರ್ ಹಾಕಿರೋದು ಅವ್ರು. ಇದನ್ನ ಅಲ್ಲ, ಇನ್ನೊಂದೆಲ್ಲ ಇದಕ್ಕಿಂತ ಮುಂಚೆ ಅವ್ರ ಯಾವ್ದೇ ಹೊಸ ಕೋಚ್ ಅನ್ನ ಸೈನ್ ಮಾಡಿದಾಗ ಅವ್ರು ಕೇಳೋದು ಒಂದೇ, BFC ನ ಸೋಲಿಸ್ಬೇಕು. ಸೊ ನಮ್ ಲೆವೆಲ್ ಎಲ್ಲಿದೆ, ಅವ್ರ ಲೆವೆಲ್ ಇಲ್ಲಿದೆ, ಅಲ್ಲೇ ಗೊತ್ತಾಗ್ಬಿಡುತ್ತೆ ಮೆಂಟಾಲಿಟಿ. ನಾವು ಟ್ರೋಫಿನ್ ಗೆಲ್ಬೇಕು ಅಂತ ಹೋಗ್ತೀವಿ, ಅವ್ರು ನಮ್ಮನ್ ಗೆಲ್ಬೇಕು ಅಂತ ಬರ್ತಾರೆ ಅಷ್ಟೇ. ಅದು ಎವ್ರಿ ಸೀಸನ್ ಹೊಸ ಕೋಚ್ ಬರ್ಬೇಕಂತಿಲ್ಲ. ಎವ್ರಿ ಸೀಸನ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಅವನೇ ಹೇಳೋದೇ. ಲಾಸ್ಟ್ ಟೈಮ್ ಈ ವರ್ಷ ಹಂಗೆ ಮಾಡಿದ್ದಾರೆ, ಕೋಚ್ ಅಲ್ಲಿ ಹಂಗೆ ಮಾಡಿದಾರಲ್ಲ, ಇವನ್ ಹತ್ರ ಹೋಗ್ಬೇಡ್ಕೊಂಡು BFC ಅನ್ನ ಬೀಟ್ ಮಾಡಿ, ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಬಟ್ ಬೀಟ್ BFC ಅಂತ ಹೇಳ್ತಾರೆ ಅಷ್ಟೇ. ಆಯ್ತಾ, ಟ್ರೋಫಿ ಇಂಪಾರ್ಟೆಂಟ್ ಅಲ್ಲ, ಪ್ಲೇಯರ್ಸ್ ಹೋಗೋದು ಇಂಪಾರ್ಟೆಂಟ್, BFC ಬೀಟ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ. ಸೊ ದಟ್ಸ್ ಮೋರ್ ಥಿಂಗ್. ಅವರು ಸಿಂಪಲ್ ಬ್ಯಾನರ್, ಯಾರಿಗಾದ್ರೂ ಲಾಜಿಕ್ ಆಯ್ತಾ. BFC ಕಂಠೀರದಲ್ಲಿ 8 ಮ್ಯಾಚ್ ಆಡಿದ್ದಾರೆ, ಒಂದು ಗೆದ್ದಿಲ್ಲ. How is it your home? Attendance home ಅಲ್ಲ. Attendance doesn't make your home. Okay. ಮಡಿವಾಳ ಹೋಮ್ ಅಲ್ವಾ? Because you are coming from Madiwala and some other places in Bangalore, ನೀವು ಅಲ್ಲೇ ಇದ್ದೀರಾ, ಇಲ್ಲಿಂದ 8 ಕಿಲೋಮೀಟರ್ ಕಂಠೀರಕ್ಕಿದೆ. ಅದು ಡಸಂಟ್ ಮೇಕ್ ಯುವರ್ ಟ್ರಾವೆಲಿಂಗ್ ಓಕೆ. ಯಾರು ಟ್ರಾವೆಲ್ ಮಾಡಿದ್ರೆ ಅದು ಇಸ್ ನಾಟ್ ಅ ಬಿಗ್ ಡೀಲ್. ಓಕೆ, ನಿಜ. ಅದೇನೋ ಹಂಗೆ ಅನ್ಸುತ್ತೆ. ಅವ್ರು ಯಾವಾಗ್ಲೂ ಅದು ಆತರ ಹೇಳ್ತೀನಲ್ಲ, ನಂಗೆ ಬ್ಯಾನರ್ಸ್ ಪ್ರಾಬ್ಲಮ್ ಇರಲ್ಲ, ಅದು ಕ್ರಿಂಜ್ ಬ್ಯಾನರ್ಸ್ ಇರ್ತವೆ, ಅದು ಪ್ರಿಂಟ್ ಮಾಡ್ಕೊಂಡ್ ಬಂದಿರ್ತಾರೆ, ಅದು ದರಿದ್ರ ಅಸಹ್ಯ ತರ ಇರ್ತವೆ. ಇದಕ್ಕೆ ಇನ್ನೊಂದು ಹೇಳ್ತೀನಿ ತಡೀರಿ. 2018 ಅಲ್ಲಿ ಚೆನ್ನೈ ಅವರು ಒಂದು ಬ್ಯಾನರ್ ಮಾಡಿದ್ರು, ಎವ್ರಿಥಿಂಗ್ ಯು ವಿಲ್ ಮೇಕ್ ಅಂತ. ಈ ನನ್ ಮಕ್ಳು ಅವತ್ ಮಾಡ್ದಾಗ್ಲಿಂದ ಇವರು ಕಂಠೀರವಾದಲ್ಲಿ ಗೆದ್ದೇ ಇಲ್ಲ. ಈ ಚೆನ್ನೈ ಅವರು ಗೆದ್ದಿಲ್ಲ, ಇವರು ಗೆದ್ದಿಲ್ಲ. ಈ ತರ ಬ್ಯಾನರ್ ಮಾಡ್ಕೊಂಡ್ ಬಂದು ಗೆಲ್ಲಕ್ ಆಗಲ್ಲ ಇಲ್ಲಿ. ಕಂಠೀರವ we hit you differently. ಕಂಠೀರವ is ಕಂಠೀರವ, it's a fortress. ಅದಕ್ಕೆ ಮೂರು ಟೀಮ್ಸ್ ಇದೆ. ಈಸ್ಟ್ ಬೆಂಗಾಲ್ ಈ ವರ್ಷ ಏನೋ ಕ್ರಿಂಜ್ ಬ್ಯಾನರ್ ಮಾಡ್ಕೊಂಡ್ ಬಂದಿದ್ರು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಮಾಡ್ಕೊಂಡು ಅವ್ರಿಗೊಂದು ಬೆಂಗಾಲಿ ಇಂಗ್ಲಿಷ್ ಲಿಸ್ಟ್ ಕೊಡ್ಬೇಕು. ಎಕ್ಸಾಕ್ಟ್ಲಿ. ಸಿ ಒನ್ ಗ್ರೇಟೆಸ್ಟ್ ಕೋಟ್ ಇದೆ ಅಲ್ಲ, ಚಾರ್ಟ್ ಶೀಟ್ ಗೆಟ್ ಬೆಂಗಳೂರು, ದಟ್ಸ್ ಇಟ್. ಸೊ you just can't
talk shit and just we will let you go. It will never happens in Continua. Okay. So ಕೊನೆಯದಾಗಿ ಅಡ್ವೈಸ್ ಕೊಡ್ತೀನಿ ಎಲ್ಲಾರ್ಗು, ಈ ತರ ಎಲ್ಲ ಬ್ಯಾನರ್ ಬರ್ಕೊಂಡ್ ಬರ್ಬೇಡಿ, ನಿಮ್ಗೆ ಎಫೆಕ್ಟ್ ಆಗುತ್ತದು. ನಾವಂತೂ ಸ್ಪೇರ್ ಮಾಡಲ್ಲ, ಪ್ಲೀಸ್ ದೂರ ಇರಿ. ಅಂಡ್ ಆಲ್ಸೋ ಅಡ್ಮಿನ್ ಕೂಡ ಸ್ಪೇರ್ ಮಾಡ್ತಾ ಇಲ್ಲ ಈ ನಡುವೆ. ಸೊ ಸಾರಿ ಮಂಜು, ನೀವು ಹೇಳೋದಕ್ಕಿಂತ ಮುಂಚೆ ಒಂದು ನಿಖಿಲ್ ಇದ್ದು ಪೋಸ್ಟ್ ನೋಡಿದೀರಾ? ಇಷ್ಟದಲ್ವಾ, ಐ ಸ್ಟಾರ್ಟೆಡ್ ಲವಿಂಗ್ ದ Continua. You beauty. ಸೊ ಇದಕ್ಕೊಂದು ರೀಸನ್ ಇದೆ, ಯಾಕಂದ್ರೆ ಇಸ್ ಬಿಕಾಸ್ ಆಫ್ ದ ಫ್ಯಾನ್ಸ್. ದ ವೆಸ್ಟ್ ಬ್ಲಾಕ್ ಹುಡುಗರು, ನಾರ್ತ್ ಎಲ್ಲರೂ ಸೇರಿ ಏನ್ ನಾವು ವೈಬ್ ಕ್ರಿಯೇಟ್ ಮಾಡ್ತೇವಲ್ಲ ಅದು. ಸೊ ಐ ಥಿಂಕ್ ಎಲ್ರಿಗೂ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಎಲ್ರು ಬನ್ನಿ, ಜಸ್ಟ್ ಫಾರ್ KBFC ಮ್ಯಾಚ್ ಅಲ್ಲ. ಸೊ ಅದ್ ಮ್ಯಾಚ್ ನಡೀತಾ ಇರುತ್ತೆ, ಎವ್ರಿ ಇಯರ್ ವಿಲ್ ಹ್ಯಾವ್ ದಟ್. ಬಟ್ ಬೇರೆ ಮ್ಯಾಚ್ ಇದೆಲ್ಲ ಅದು ಇಂಪಾರ್ಟೆಂಟ್. ಇಟ್ಸ್ ಜಸ್ಟ್ ನಾಟ್ KBFC ಮ್ಯಾಚ್ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ 4 ಗೇಮ್ಸ್ ಇದೆ BFC ಕಂಪ್ಲೀಟ್ ಮಾಡ್ಲಿಕ್ಕೆ ಸೀಸನ್ಗೆ. ಸೊ ಅದ್ರಲ್ಲಿ 2 ಗೇಮ್ ಹೋಮ್ ಅಲ್ಲಿ ಇದೆ. ಒಂದು ಬಗಾನು, ಇನ್ನೊಂದು ಒಡಿಶಾ. ಸೊ 2 ಟಾಪ್ ಆಫ್ ದಿ ಲೀಗ್ ಗೆ ಟ್ರೈ ಮಾಡ್ತಾ ಇರೋರು. ಸೊ ಅವ್ರಿಬ್ರನ್ನೂ ಡಿಸ್ರಪ್ಟ್ ಮಾಡ್ಬೋದು, ನಾವು ಟಾಪ್ 6 ಗೆ ಹೋಗ್ಬೋದು. ಇದಕ್ಕಿಂತ ಬೆಸ್ಟ್ ಏನದು ಅಡ್ರಿಲಿನ್ ರನ್ ಆಗೋದು, ಮೋಟಿವೇಟೆಡ್ ಅಂತ ಸಿಚುವೇಶನ್ ಇರೋದಿಲ್ಲ ಫುಟ್ಬಾಲ್ ಅಲ್ಲಿ. ಐ ಥಿಂಕ್ ದಿಸ್ ಈಸ್ ದಿ ಬೆಸ್ಟ್. ಇಲ್ಲೇನ್ ಮಜಾ ಬರುತ್ತೆ ಗೊತ್ತಾ, ನಾವು ಗೆದ್ದು ಟಾಪ್ 6 ಹೋಗ್ಬೋದು, ಅವ್ರನ್ನ ನಾವು ತೆಳಗಿಳಿಬಹುದು. ನಥಿಂಗ್ ಮೋರ್ ಬೆಟರ್ ದೆನ್ ದಟ್. ರೋಹನ್ ಶರ್ಮಾ ಹ್ಯಾವ್ ಬೀನ್ ಚಾಟಿಂಗ್ ಶಿಟ್ ಫಾರ್ ಲಾಂಗೆಸ್ಟ್ ಟೈಮ್ ನೌ. ದಿಸ್ ಇಸ್, ಐ ಥಿಂಕ್ ವಿ ಹ್ಯಾವ್ ಟು ಒಡಿಶಾ ಗೇಮ್ ಎಕ್ಸಾಕ್ಟ್ಲಿ ಒಡಿಶಾ ಗೇಮ್ಗೆ ಐ ರಿಕ್ವೆಸ್ಟ್ ಎವ್ರಿವನ್, ನಿಜವಾಗ್ಲು ಒಡಿಶಾ ಗೇಮ್ಗೆ ಬರ್ಲೇಬೇಕು, ಜಾಸ್ತಿ ಜನ ಬರಬೇಕು, ಚೆನ್ನಾಗಿರುತ್ತೆ. ಒಡಿಶಾ ಗವರ್ಮೆಂಟ್ ದುಡ್ಡು ಇಟ್ಕೊಂಡು ಎಗರಾಡ್ತಾವನೆ. ಎಕ್ಸಾಕ್ಟ್ಲಿ, ಒಡಿಶಾ ಗೇಮ್ ಅಲ್ಲ, ಒಡಿಶಾ ಗವರ್ಮೆಂಟ್ ನವೀನ್ ಪಟ್ನಾಯಕ್ ಕಾಸು ಕೊಟ್ಟಿದ್ದಾರೆ ಅಂತ ಏನೇನೋ ಮಾತಾಡ್ತಾ ಇದ್ದ ಅವನು. ಸೊ ಅದೇ ಹೇಳ್ತೀನಲ್ಲ, ನಮ್ಗೇನಾದ್ರು ಸ್ಟೇಡಿಯಂ ಎಲ್ಲ ಫ್ರೀ ಸಿಕ್ಕರೆ ಯಾರು ನಮ್ಮ ಪಾರ್ತ್ ಇಂದಲ್ ಪಕ್ಕ ಯಾರನ್ನ ನೈಬರ್ನ ಕರ್ಕೊಂಡ್ ಬರ್ತಾವ ನೀನು. ಸೊ ಅದಕ್ಕೆಲ್ಲ ಪ್ರಾಬ್ಲಮ್ ಆಗಲ್ಲ. ಓಕೆ ಸಾರಿ. ಸೊ ಆರ್ಸೆನಲ್ ಫ್ಯಾನ್. ಸೊ ಅಂದ್ರೆ ಹೇಳ್ತಿರೋದು, ಕರ್ನಾಟಕ ಗವರ್ಮೆಂಟ್ ಗೆ ನಾವು ಕಂಟಿನ್ಯೂ ಯೂಸ್ ಮಾಡ್ಕೊಳಕ್ಕೆ ತುಂಬಾ ಕಾಸು ಕೊಡ್ತಾ ಇದೀವಿ, ಹ್ಯೂಜ್. ಅದ್ರಲ್ಲಿ ಬೇರೆ ಅವರು ನೆಗೆಟಿವ್ ಆಗಿ ಬೇರೆ ಬರ್ದಾಕ್ತಾರೆ ಗೇಮ್ ಆದ್ಮೇಲೆಲ್ಲ, ಅವ್ರು ನನ್ನ ಮಕ್ಕಳು ಬೇರೆ. ಐ ಥಿಂಕ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ BFC ಮ್ಯಾನೇಜ್ಮೆಂಟ್ಗೂ ಹೇಳಬೇಕು, ಆಲ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಏನಿದೆ ಅಲ್ಲ. ಸೊ ಎಲ್ಲ ವೆಸ್ಟ್ ಬ್ಲಾಕ್, ಈಸ್ಟ್ ಬ್ಲಾಕ್ ಫ್ಯಾನ್ಸ್ ಇದು ಕಂಪ್ಲೇಂಟ್ಸ್ ಇತ್ತು. ಈವನ್ ಸೌತ್ ಮತ್ತೆ ಈಸ್ಟ್, ಸ್ಪೆಸಿಫಿಕ್ ಆಗಿ ನಾರ್ತ್ ಅಲ್ಲಿ ತುಂಬಾ ಕನ್ಸ್ಟ್ರಕ್ಷನ್ ನಡೀತಿದೆ, ಸ್ವಲ್ಪ ಅಲ್ಲಿ ಡಸ್ಟ್ ಇತ್ತು. ನೀನ್ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ ಮ್ಯಾಚಿಗಿಂತ ಮುಂಚೆ. ಓಕೆ, ಅದಾದ್ಮೇಲೆ ವೆಸ್ಟ್ ಬ್ಲಾಕ್ ಮತ್ತೆ ಈಸ್ಟ್ ಬ್ಲಾಕ್ ಸೀಟ್ಸ್ ಎಲ್ಲ ತುಂಬಾ ಗಲೀಜಿರ್ತಿತ್ತು. ಓಕೆ, ಅದನ್ನ ಎಲ್ಲ ಒಂದು ಕ್ಲೀನ್ ಮಾಡಿಸಿ, ಯಾವ್ದೆಲ್ಲ ಇನ್ಪುಟ್ ಕೊಟ್ಟಿದ್ದೇವೆ ಆಸ್ ಫ್ಯಾನ್ಸ್ ಅಲ್ಲ, ಅದನ್ನೆಲ್ಲ ಅವರು ಅಕ್ಸೆಪ್ಟ್ ಮಾಡಿ ಅದನ್ನ ಚೇಂಜಸ್ ಮಾಡಿದ್ದಾರೆ. ಎಲ್ಲಾ ಸೀಟ್ಸ್ ಎಲ್ಲ ಕ್ಲೀನ್ ಇತ್ತು, ಆಲ್ಮೋಸ್ಟ್ ಎಲ್ಲ ಸೀಟ್ಸ್ ಕ್ಲೀನ್ ಇತ್ತು. ಸೊ ಹಾಗಾಗಿ ದಟ್ ಇಸ್ ಅ ಕಮೆಂಡಬಲ್ ಎಫರ್ಟ್ ಅಲ್ಲ, ಯಾಕಂದ್ರೆ ಇಟ್ಸ್ ನಾಟ್ ಈಸಿ ಬಿಕಾಸ್ ವಿ ಡೋಂಟ್ ಓನ್ ಇಟ್. ವಿ ಗೆಟ್ ದ ಮ್ಯಾಚ್ ಅಂಡ್ ವಿ ಜಸ್ಟ್ ಹ್ಯಾವ್ ಒನ್ match day -1, match day and match day +1. That's it. 3 days we will be having ಅಷ್ಟೇ. ಅದೇ ಮ್ಯಾಚ್ ಡೇ ದಿವಸ ನಮ್ಗೆ ಹೋಗಕ್ಕೂ ಆಗಲ್ಲ. ಸೊ ತುಂಬಾ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಹಾಗಾಗಿ ಮ್ಯಾಚ್ ಡೇ ಮುಂಚಿನ ದಿವಸ ಅವ್ರು ಕ್ಲೀನ್ ಮಾಡಿಸ್ಬೇಕು. ಅದನ್ನ ಎಲ್ಲಾ ಸೀಟ್ಸ್ ಅನ್ನ ಕ್ಲೀನ್ ಮಾಡಿಸಿ, ಐ ಥಿಂಕ್ ದಿಸ್ ಇಸ್ ಒನ್ ಕುಡೋಸ್ ಟು ದ ಟೀಮ್ ಅಂತ ಹೇಳ್ಬೋದು. ಓಕೆ, ಸೊ ಅದು ಒಳ್ಳೆ ಕೆಲಸ ಮಾಡಿದ್ದಾರೆ ನಿಜ. ಅದನ್ನ ಸ್ವಲ್ಪ ಅಪ್ರಿಸಿಯೇಟ್ ಮಾಡ್ಬೇಕು, ಯಾಕಂದ್ರೆ ತುಂಬಾ ಜನ ಕೂರ್ಲಿಕ್ಕೆ ಹೋಗ್ಬೇಕಾದ್ರೆ ಬ್ಲೂ ಪ್ರಿಂಟ್ ತಗೊಂಡೆಲ್ಲ ಕ್ಲೀನ್ ಮಾಡೋರ್ ಮಾರಾಯ, ಅದು ಬೇಜಾರಾಗೋದು. ಇಷ್ಟ ಚೆನ್ನಾಗೆಲ್ಲ ಬ್ಲೂ ಪ್ರಿಂಟ್ ಮಾಡ್ತಾರೆ. ಸೊ ಇದನ್ನೆಲ್ಲ ತಗೊಂಡು ಕ್ಲೀನ್ ಮಾಡಿದಾಗ ನೋಡೋಕೆ ಬೇಜಾರಾಗೋದು. ಸೊ ಅದಕ್ಕಿಂತ ಬೆಟರ್ ಅದನ್ನ ಕ್ಲೀನ್ ಆಗಿರೋದೇ ಒಳ್ಳೆ ಐಡಿಯಾ ಅಂತ ಅನ್ಸುತ್ತೆ ನಂಗೆ. ಸೊ ಅದು ಒಂದು ಗುಡ್ ಥಿಂಗ್. ಕೊನೆಯದಾಗಿ BFC ಗೆದ್ದ ಮೇಲೆ ಅಲ್ಲಿ 2 ಬ್ಯಾನರ್ಸ್ ಇದ್ವು ಮತ್ತೆ ವೆಸ್ಟ್ ಬ್ಲಾಕ್ ಅಲ್ಲಿ. ಒಂದ್ ಬ್ಯಾನರ್ ಅದು ಮೀನಿಂಗೇ ಅರ್ಥ ಆಗ್ಲಿಲ್ಲ ನಮಗೆ, ಅದು ಮಲಯಾಳಂ ಅಲ್ಲಿ ಇತ್ತು, ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಅದು ಬಿಟ್ರೆ ಇನ್ನೊಂದು ಇಂಗ್ಲಿಷ್ ಬ್ಯಾನರ್ ಮೇಲೆ ಯಾವ ತರ ಇತ್ತು? ನನಗ್ ನಿಜ ಬ್ಯಾನರ್ ಮೀನಿಂಗ್ ಗೊತ್ತಿಲ್ಲ, ಬಟ್ ಟಾಪ್ ನಾಚ್ ಬ್ಯಾನರ್ ಅದನ್ನ ನಾನು ಪ್ರವೀಣ್ಗೆ ಬಿಡ್ತೀನಿ. ಸೆಕೆಂಡ್ ಬ್ಯಾನರ್ ಹೇಳಿ.
ನಾನು ಅದ್ರ ಮೇಲೆ ಇದ್ ಮಾಡ್ತೇನೆ. Not on our watch. ಅಂಡರ್ ವಾಚ್ ಅದು ಸಖತ್ತಾಗಿತ್ತಲ್ಲ. ಯಾಕಂದ್ರೆ ನಾವು ಸೋತೇ ಇಲ್ಲ ಈಗ 8-0 ಅಲ್ಲ, ಸೋತೆ ಇಲ್ಲ. ಕ್ರೇಜಿ, ನಿಜ ಕ್ರೇಜಿ. ಐ ಥಿಂಕ್ ದಟ್ ವಾಸ್ ಸರ್ಪ್ರೈಸಿಂಗ್ ಅಂಡ್ ಆಲ್ಸೋ ಚೆನ್ನಾಗಿತ್ತು. ಟೈಮಿಂಗು ಮಸ್ತ್ ಇತ್ತು ಅದು. ಪ್ರವೀಣ್ ಅದು ಹೇಳಿ, ಪ್ರವೀಣ್ ಅದು ಮಲಯಾಳಂ ಬ್ಯಾನರ್ ಏನದು ಮೀನಿಂಗು? ಸೊ ಅದ್ರ ಮೀನಿಂಗ್ ಏನಂತ ಹೇಳಿದ್ರೆ ಜಸ್ಟ್ ವಾಕ್ ಥ್ರೂ ದ ಪ್ಯಾಡಿ ಫೀಲ್ಡ್ಸ್ ಅಂತ. ಸೊ ಎಲ್ರಿಗೂ OMKV ಅಂತ ಎಲ್ರಿಗೂ ಗೊತ್ತಿರಬಹುದು. ಅದನ್ನ ಓಡು ಮೊನೆ ಏನೋ ಓಡು ಮೇರೆ ಕಡಮ್ ಏನೋ ಏನಿತ್ತಲ್ಲ, ಕದಮ್ ವಜಿ ಅಂತ. ಸೊ ಅದು ರನ್ ಥ್ರೂ ಪ್ಯಾಡಿ ಫೀಲ್ಡ್ಸ್ ಅಂತ. ಸೊ ಅದನ್ನ ನಾವು ಕನ್ವರ್ಟ್ ಮಾಡಿ ವಾಕ್ ಥ್ರೂ ಪ್ಯಾಡಿ ಫೀಲ್ಡ್ಸ್ ಅಂತ ಮಾಡಿದ್ವಿ ಹಂಗೆ. ಸೊ ಅದು ಮೀನಿಂಗ್, ಬಿಕಾಸ್ ವಾಕಿಂಗ್ ಗೆ ಫೇಮಸ್ ಅಲ್ಲ ಅವರು. ದಟ್ ಇಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ದಟ್. ನಡಿಯಲು ನಾವ್ ಅಂತೀವಲ್ಲ ಕನ್ನಡದಲ್ಲಿ, ಎಕ್ಸಾಕ್ಟ್ ಕನ್ನಡದಲ್ಲಿ ರೆಫರೆನ್ಸ್ ಕೊಡ್ಬೇಕಂದ್ರೆ ಅದ ನಡಿಯಲು ನೀಯಾ ಅಂತೀವಲ್ಲ, ಹಂಗೆ ನಡ್ಕೊಂಡು ಹೋಗಲಿ ಅಂದಂಗೆ. ಸೊ ಸಖತ್ತಾಗಿತ್ತು. ಅಂದ್ರೆ ಗೆದ್ಮೇಲೆ ಆತರ ಬ್ಯಾನರ್ ಹಾಕೋದು, ಅದು ಮಲಯಾಳಂ ಅಲ್ಲಿ ಹಾಕಿ ಅವ್ರು ನೋಡಿದ್ರೆ. ಸೊ ಒಂದು ಪೋಸ್ಟ್ ನೋಡಿದೆ ಈಗ, ಯಾವ್ದೋ ಒಂದು ಫ್ಯಾನ್ ಅಕೌಂಟ್ ಇದ್ ಪೋಸ್ಟ್ ನೋಡಿದ್ದೇನೆ. ಅಟ್ ಲೀಸ್ಟ್ ಅದರಲ್ಲಿ 1.1 ಮಿಲಿಯನ್ ವ್ಯೂಸ್ ಇದ್ದೊಂದು ಪೋಸ್ಟ್ ಇದೆ. ಜಸ್ಟ್ ಅದು ಹಾಕಿ ಯು ವಿಲ್ ಸಿ ದ ರಿಪರ್ಕಷನ್ ಇನ್ ಕೊಚ್ಚಿ ಅಂತ ಹಾಕೊಂಡು ಏನೋ ಇನ್ಸ್ಟಾದಲ್ಲಿ ಇದಾಕಿದಾನೆ. ಜಸ್ಟ್ ನೋಡಿದೆ. ಸೊ 1000+ ಕಮೆಂಟ್ಸ್ ಇದೆ. ಸೊ ನೋಡ್ಬೋದು ಹೆಂಗೆ ಅಂತ, ಅದು ಎಷ್ಟು ಅವರಿಗೆ ಹಿಟ್ ಆಗಿದೆ ಅಂತ. ನೋಡುವ. ಇಟ್ ವಾಸ್ ಗುಡ್ ಆಕ್ಚುಲಿ. ಸೊ ಗುಡ್ ಐಡಿಯಾ, ಫ್ಯಾಂಟಾಸ್ಟಿಕ್ ಐಡಿಯಾ. ಅದು ಬೇರೆ ಮಲಯಾಳಂ ಅಲ್ಲಿ ನಮ್ಮ PFC ಮಲಯಾಳಿ ಫ್ಯಾನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋದು. ಸೊ ಚೆನ್ನಾಗಿತ್ತು. ಸೊ ಅದ್ರ ಜೊತೆಗೆ ಈ ಗೇಮ್ ತುಂಬಾ ಸೊಗಸಾಗಿತ್ತು. ನಾವ್ ಟಾಪ್ 6 ಅಲ್ಲಿ ಇದೀವಿ. 3 ಪಾಯಿಂಟ್ಸ್ ತಗೊಂಡಿದ್ರಿಂದ ನಾವು ಟಾಪ್ 6 ಅಲ್ಲಿ ಬಂದಿದೀವಿ. ನಾನು ಹೇಳ್ದಂಗೆ ನೆಕ್ಸ್ಟ್ 4 ಗೇಮ್ ಇದೆ. ಅದ್ರಲ್ಲಿ 2 ಅವೇ ಗೇಮು, 1 ಗೋವಾ ಗೇಮು, ಆಮೇಲೆ ಒಡಿಶಾ ಗೇಮು, 1 ಮೋಹನ್ ಬಗಾನ್ ಗೇಮ್, ಲಾಸ್ಟ್ ಗೇಮ್ ಅದು 2 ಹೋಮ್ ಅಲ್ಲಿ ಇರೋದು. ಇನ್ನೊಂದ್ ಗೇಮ್ ಯಾರ ಮೇಲೆ ಇರೋದು? ಈಸ್ಟ್ ಬೆಂಗಾಲ್ ಅವೇ. ಈಸ್ಟ್ ಬೆಂಗಾಲ್ ಅವೇ. ಕಾರ್ಲಾಸ್ ಕ್ವಾಡ್ರಾ, ಮನೋಲೋ ಮಾರ್ಕ್ನೆ, ಲೊಬೈರಾ ಅಂಡ್ ದೆನ್ ಅಬಾಸ್. ವಾಟ್ ಎ ಫ್ಯಾಂಟಾಸ್ಟಿಕ್ ಲೈನ್ ಅಪ್ ಅಲ್ಲ. ಸೊ ಮಜಾ ಇರುತ್ತೆ. ಜಿಜಿ ಏನ್ ಮಾಡ್ತಾನೆ ಮಜಾ ಇರುತ್ತೆ. ಯಾಕಂದ್ರೆ ಜಿಜಿ ಯಾವಾಗ್ಲೂ ಸರಗೋಸನ್ ಏನಂದ್ರೆ ಆ ಬಿಗ್ ಗೇಮ್ಸ್ ನಾನು ಕಾಯ್ತಾ ಇದ್ದೀನಿ ಅನ್ನೋ ತರ ಇರ್ತಾನೆ ಅವನು. ಅಂದ್ರೆ ನಾನ್ ತೋರಿಸ್ತೀನಿ ಇವತ್ತೇನು ಅನ್ನೋ ತರ. ಸೊ ಎಲ್ಲಾ ಗೇಮ್ಸ್ ಅಬ್ಸರ್ವ್ ಮಾಡಿ. ಮುಂಬೈ ಗೇಮ್ ಹಂಗೆ ಇತ್ತು. ನಾವ್ ಒಂದು ಎಲ್ಲೋ ಮಿಸ್ಟೇಕ್ ಮಾಡಿದ್ವಿ. ಇಲ್ಲ, ಮುಂಬೈ ಗೇಮ್ ನಾನು ಮಾತಾಡ್ಬೇಕಂದ್ರೆ ಅದು ಕಂಪ್ಲೀಟ್ಲಿ ಬಿಕಾಸ್ ಆಫ್ ಅಲೆಕ್ಸ್ ಇರೋ ತನಕ ನಾವು ಡಿಫೆನ್ಸ್ ಅಲ್ಲಿ ಚಾನ್ಸ್ ಕೊಟ್ಟಿಲ್ಲ ಮುಂಬೈಗೆ. ಅಲೆಕ್ಸ್ ಕನ್ಸೆಷನ್ ಆದಾಗ ಅವನು ಸಬ್ ಆಗಿ ಹೋಗಿದ್ದು. ಆಮೇಲೆ ಸ್ಲಾಕೋ ಬಂದಿದ ತಕ್ಷಣ ಡಿಫೆನ್ಸ್ ಲೈನ್ ಚೇಂಜ್ ಆಗೋಯ್ತು. ಮಿಸ್ಟೇಕ್ಸ್ ಆಯ್ತು. ಅದು ಪಾಸ್ಟ್ ಇಸ್ ಪಾಸ್ಟ್ ಆಗೋಯ್ತು, ಬಿಟ್ಬಿಡೋಣ. ನೆಕ್ಸ್ಟ್ ಗೋವಾ ಗೇಮ್ ಎರಡು ಅಂದ್ರೆ ಒಂದು ಗುರು ಶಿಷ್ಯ ಕಾರ್ಲಸ್ ಕ್ವಾಡ್ರಾಟ್ ಮತ್ತೆ ಝರಗೋಜಾ, ಇನ್ನೊಂದು ಸರ್ಜಿಯೋ ಲೊಬೆರೋ ವರ್ಸಸ್ ಕಾರ್ಲಸ್ ಇವನು ಯಾರು ನಮ್ ಝರಗೋಜಾ. ನೋಡೋಣ ಏನಾಗುತ್ತೆ. ಸೊ ಎಲ್ಲಾ ಬಾರ್ಸಾ ಕಡೆಯಿಂದ ಬಂದರೋರು. ಆ ನೋಟಲ್ಲಿ ಆ ನೋಟಲ್ಲಿ ಎಪಿಸೋಡ್ ನಾವು ಮುಗಿಸ್ತಾ ಮತ್ತೊಂದ್ಸರಿ ಸಿಗೋಣ. ನೆಕ್ಸ್ಟ್ ಗೇಮ್ ನಮ್ದು ಗೋವಾ ಅಪೋಸಿಟ್ ಇರುತ್ತೆ. ಯಾರಾದ್ರೂ ಗೋವಾಕ್ ಬರ್ತಾ ಇದೀರಾ, ಅಲ್ಲಿ ನಮ್ಮ ನಾರ್ತ್ ಕರ್ನಾಟಕ ಹುಡುಗರು ಬರ್ಲಿ, ಅಲ್ಲಿ ಹತ್ರದಲ್ಲಿ ಇರ್ತೀರಿ, ಗೋವಾಕ್ ಬಂದ್ಬಿಡ್ರಿ. 7:30 ಮ್ಯಾಚ್ ಬಂದು ಹೋಗ್ಬೋದು ವಾಪಸ್. ಆತರ ಅಪರ್ಚುನಿಟಿ ಇರುತ್ತೆ. ಹುಬ್ಬಳ್ಳಿ ಮತ್ತೆ ಬೆಳಗಾವಿ ಕಡೆ ಇರೋರು ತುಂಬಾ ಜನ ಇರ್ತೀರಾ. ತುಂಬಾ ಜನ ಫ್ಯಾನ್ಸ್ ಇದ್ದೀರಾ, ಬನ್ನಿ. ನಾನ್ ಟ್ರಾವೆಲ್ ಮಾಡ್ತಾ ಇದೀನಿ, ಬನ್ನಿ ಸಿಗೋಣ. ಚೆನ್ನಾಗಿರುತ್ತೆ. ನಮ್ಮ ಹುಡುಗರು ಒಂದ್ 10-15 ಜನ ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಾ ಇದೀವಿ. ಅದ್ ಬಿಟ್ರೆ ಮಂಗಳೂರಿಂದ ಒಂದ್ ಸ್ವಲ್ಪ ಜನ ಟ್ರಾವೆಲ್ ಮಾಡ್ತಾ ಇದಾರೆ. ಸೊ ಚೆನ್ನಾಗಿರುತ್ತೆ. ಒಳ್ಳೆ ಗೇಮು. ಮನೋಲೋ ಮೇಲೆ ನಾವು ಒಳ್ಳೆ ಫಾರ್ಮ್ ಅಲ್ಲಿ ಇದೀವಿ. ಇದನ್ನೇ ಕಂಟಿನ್ಯೂ ಮಾಡೋಣ. ಹೇಳ್ತಾ ಗೋವಾ ಗೇಮ್ ಇಸ್ ಆಲ್ವೇಸ್ ನೈಸ್. It is nice to watch. Exactly. So go make it's a proper ಏನದು ಸ್ವೀಟ್ rivalry ಅದು ಗೋವಾ ಮೇಲೆ. ನಾವು ಅವ್ರಿಗೆ ಕೆಡದಾಗ ಮಾತಾಡಲ್ಲ, ನಮ್ಗೂ ಅವ್ರಿಗೆ ಕೆಡದಾಗ ಮಾತಾಡಲ್ಲ. ಇಟ್ ಇಸ್ ಎ ಪ್ರಾಪರ್ ಏನದು ಆನ್ ಫೀಲ್ಡ್ rivalry. ಸೊ ಚೆನ್ನಾಗಿರುತ್ತೆ. ಸೊ ನಾನು ಆ ಮ್ಯಾಚಸ್ ನೋಡಕ್ ತುಂಬಾ ಖುಷಿ ಇರುತ್ತೆ. ನೀವು ಲಾಸ್ಟ್ ಎಷ್ಟೋ ಮ್ಯಾಚ್ ನೋಡಿದ್ರು, BFC ಮತ್ತೆ ಗೋವಾ ಮ್ಯಾಚಸ್ ನೋಡಿದ್ರು, ಇಟ್ ಇಸ್ ವೆರಿ ಬ್ಯೂಟಿಫುಲ್ ಟು ವಾಚ್.
ಇನ್ ಟರ್ಮ್ಸ್ ಆಫ್ ಟ್ಯಾಕ್ಟಿಕ್ಸ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಗೇಮ್ ಪ್ಲೇ ಇರ್ಬೋದು. ಸೊ Yeah. should be the one which you need to travel ಹಂಗೆ. ಕಾರ್ಲೆಸ್ ಕ್ವಾದ್ರಾತ್ BFC, ಲೊಬೆರಾ FC ಗೋವಾ ಮ್ಯಾಗ ಯಾವತ್ತೂ ಸೋತಿರ್ಲಿಲ್ಲ ಗೊತ್ತಲ್ಲ. ಆತರ. ಸೊ ಆತರ ಟ್ರ್ಯಾಕ್ ರೆಕಾರ್ಡ್ ಇರುವಂತ ಫಿಕ್ಸರ್ ಇದು. ಸೊ ನಮ್ಮ ಹುಡುಗರ ಜೊತೆ ನಾನು ಬರ್ತಾ ಇದೀನಿ, ನೀವು ಬಂದ್ರೆ ಸಿಗೋಣ ಗೋವಾದಲ್ಲಿ. ಅದೇ ತರ ಹೇಳ್ತಾ ಮತ್ತೊಂದ್ಸರಿ ಸಿಗೋಣ. ಸೋತಿಲ್ಲ, ಅವೇನಲ್ಲೇ ನಾವು ಫಸ್ಟ್ ಗೆದ್ದಿದ್ ಲಾಸ್ಟ್ ಟೈಮ್ 2-0 ಗೆದ್ಕೊಂಡು ಬಂದಿದ್ವಿ. ನಿಜ ನಿಜ ನಿಜ. ಸರಿಯಾಗಿದೆ, ಸಿಗೋಣ ಮತ್ತೊಂದ್ಸರಿ BFC ಬಗ್ಗೆ ಮಾತಾಡೋಣ, ಮತ್ತೊಂದ್ಸರಿ ಫುಟ್ಬಾಲ್ ಮಾತಾಡೋಣ. ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಬೈ.